ನಾಳೆ ಸುಮ್ಮನೆ ಬರ್ಲಿಲ್ವಲ್ಲ? ಇಲ್ಲಪ್ಪ, ಹೇಳ್ಕೊಂಡು ಬಂದಿದ್ರಂತೆ. ಹೌದು, ನಾನು ಕೇಳಲ್ಪಟ್ಟಿದ್ದೇನೆ. ಎಲ್ಲೋಯ್ತು ಆ ಹೂವು? ಎಲ್ಲೋ ಅವರೇ ಹೇಳಿದ್ರು, ಪರಮ ಪಾವನವಾದಂತಹ ಪಾರಿಜಾತ ಪುಷ್ಪ ದೇವಲೋಕದಿಂದ ತಂದಿದ್ದು. ತಂದಂತಹ ಆ ಪುಷ್ಪವನ್ನ ಇಂಥವರಿಗೆ ಮುಡಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಮುಡಿಸಿದೆ. ನಾನು ಮಾತನ್ನೇ ಕೇಳುತ್ತೇನೆ, ಹೇಳು. ಇಂಥವರಿಗೆ ಮುಡಿಸಬೇಕು ಅಂತ ಅವ್ರು ಹೇಳ್ತಾರೆ ಅಂತ ಆದ್ರೆ ನಿಮ್ಮ ಮನಸ್ಸಿನ ಭಾವನೆಗೆಲ್ಲ ಸತ್ತು ಹೋಗಿತ್ತು ಅಂತ ನಾನು ಕೇಳುವುದು. ಯಾಕೆ? ಇಲ್ಲದೆ ಹೌದು, ನೀವೇ ಹೇಳಿದಂತಹ ನೋಡಿ, ಇವೆಲ್ಲ ಗುಣಗಳು ಶೀಲವತಿ, ಗುಣವತಿ, ಗಾಂಭೀರ್ಯವತಿ, ಇಷ್ಟೆಲ್ಲ ಇರುವಂತಹ ನನಗೆ ಎಲ್ಲ ನನ್ನಲ್ಲುಂಟು ಅಂತ ನನಗೆ ತಂದು ಮುಡಿಸುವುದರ ಬಿಟ್ಟು ನಾರದರು ಮಾತ್ರ ಹೇಳಿದ ಹಾಗೆ ಕೇಳ್ತೀನಿ ನೀವು ಅಂತ ಆದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿದಂತಹ ಘಟನೆಯಲ್ಲಿ ಉದ್ದೇಶ ಅಲ್ಲವೇ ಅಲ್ಲ. ಮತ್ತೆ ಉದ್ದೇಶ ಏನು? ಅಮ್ಮ, ಅವ್ರು ಆಡಿದ್ದೇನು ಗೊತ್ತಾ? ಈಗ ನೀನು ಹೇಳಿದೆಯಲ್ಲ, ರೂಪವತಿ, ಯೌವನವತಿ, ಐಶ್ವರ್ಯವತಿ, ಗುಣವತಿ, ಹೌದು, ಸೌಂದರ್ಯವತಿ, ಕುಲವತಿ, ಇಷ್ಟೇ ಹೇಳಿ ಬಿಟ್ಟಂತಿದ್ರೆ ನಿನಗೆ ತಂದು ಮುಡಿಸ್ತಾ ಇದ್ದೆ. ಮತ್ತೆ ಇಷ್ಟೆಲ್ಲ ಹೇಳುವುದರೊಂದಿಗೆ ನಿನ್ನ ಮಡದಿಯಾದಂತಹ ರುಕ್ಮಿಣಿಗೆ ಮುಡಿಸಬೇಕು ಅಂತ ಒತ್ತಿ ಹೇಳಿದ್ರು. ಹೇಳಬೇಕಾಗಿತ್ತು. ನಾನು ರುಕ್ಮಿಣಿಗೆ ಮುಡಿಸ್ಲಿಕ್ಕಿಲ್ಲ, ಇಷ್ಟೆಲ್ಲ ಗುಣವನ್ನು ಹೊಂದಿರುವಂತವಳು ನಾನು ಸತ್ಯಭಾಮೆಗೆ ಹೋಗಿ ಮುಡಿಸ್ತೇನೆ ಅಂತೇಳಿ ಪರಮ ಪೂಜ್ಯರಾದವರ ಮಾತನ್ನ ಧಿಕ್ಕರಿಸಿದ ಹಾಗಾಗ್ತದೆ ನಾನು ಹಾಗೆ ಮಾಡಿದ್ರೆ. ಹಾಗಾಗಿ ಎಲ್ಲ ಅರ್ಥ ಆಗ್ತದೆ ಸ್ವಾಮಿ ನನಗೆ. ನೀವು ಮಾತಾಡ್ಲಿಕ್ಕೆ ಹೊರಟಿದ್ದೇನು ಅಂತ ಕೇಳಿದ್ರೆ ರುಕ್ಮಿಣಿ ಅಲ್ಲದೆ ಮತ್ತೆ ಯಾರು ಇಲ್ಲ ನನಗೆ ಹೇಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ಒಳ್ಳೆಯ ಮಾತಿಂದ ಹೇಳ್ತೇನೆ, ನಾನು ನಿಮ್ಗೆ ಬೇಡವಾದವಳು. ನಾನು ನಿಮ್ಮ ವಿಷಯದಲ್ಲಿ ನೀವು ನನ್ನನ್ನು ಎಲ್ಲ ಮರೆತಿದ್ದು ಸತ್ಯ. ಮರೆತಂತಹ ನೀವು ಇಲ್ಲಿರುವುದು ಸರಿಯಲ್ಲ. ಹೋಗಿ ಅಲ್ಲಿಗೆ ಸಿಟ್ಟನ್ನ ಬಿಡು. ಈಗ ಪುಷ್ಪವನ್ನ ನಿನಗೂ ಕೊಡ್ಲಿಲ್ಲ ಅಂತಲ್ವಾ ನಿನಗೆ ಸಿಟ್ಟು? ಕೋಪ ಬರ್ತೇ. ಕೋಪ, ಆ ಕೋಪವನ್ನ ಬಿಡು. ಕಾಲ ಒಂದು ಬಂತು ಅಂತ ಆದ್ರೆ ಕಾಲವನ್ನ ಕಾಯಬೇಕು ನಾವು. ಹಾಗೆ ಕೂಡಿ ಬಂತು ಅಂತ ಆದ್ರೆ ಪಾರಿಜಾತ ಪುಷ್ಪ ಏನೇ, ಪಾರಿಜಾತ ವೃಕ್ಷವನ್ನೇ ನಿನಗೆ ತಂದು ಕೊಡ್ತೇನೆ. ನನಗೆ ಗೊತ್ತುಂಟು, ಯಾವ್ದಾದ್ರು ಮರವನ್ನು ಕಡಿದು ನನ್ನ ಮುಡಿಗೆ ಮುಡಿಸಿ ನೀವು ಸಿದ್ಧರಾಗಿದ್ದೀರಿ ಅಂತ. ಈ ಕಾಲ ಒಂದು ಕೂಡಿ ಬರಲಿ, ಹೌದು, ಆಮೇಲೆ ಏನಾಗ್ತದೆ ನೋಡೋಣ. ಹೌದು, ಅಂತ ಒಂದು ಸಂದರ್ಭವನ್ನು ಒದಗಿ ಬಂದ್ರೆ ಇದೆಲ್ಲ ಯಾವುದೂ ಬೇಡ ನಮಗೆ. ನಮ್ಮ ಸಂಕಲ್ಪ ಎನ್ನುವುದು ನೋಡಿ, ನಾನು ಸಾಯ್ಲಿಕ್ಕೆ ಹೊರಟಿದ್ದು, ನಾನು ಸಾಯ್ಬೇಕು ಇವತ್ತು. ನಮ್ಮ ಸಂಕಲ್ಪ ಎನ್ನುವುದು ನಡೆಯಲಿಕ್ಕಿಲ್ಲ. ಅವನ ಸಂಕಲ್ಪ ಎದುರಿನಲ್ಲಿ ನಮ್ಮ ಸಂಕಲ್ಪ ಏನು ಅಲ್ವಾ? ಏನು? ಹಾಗಾಗಿ ಈಗ ನನ್ನ ಮಾತಿನ ಮೇಲೆ ಭರವಸೆ ಇಲ್ಲ ಅಲ್ವಾ? ವಿಶ್ವಾಸವೇ ಇಲ್ಲ ನಿಮ್ಮ ಮೇಲೆ. ವಿಶ್ವಾಸವೇ ಹೊರಟು ಭರವಸೆ ಬರ್ತದೆ ಅಂತ ಹೇಳುವುದು ನಾನು ಅಲ್ವಾ? ಈಗ ವಿಶ್ವಾಸ ಬರಬೇಕು, ಭರವಸೆ ಬರಬೇಕು ಅಂತ ಆದ್ರೆ ನಾನು ಏನು ಮಾಡ್ಬೇಕು? ಯಾರು? ನಾನು. ನೀವು ಏನು ಮಾಡ್ತೀರಿ? ಆಣೆ ಮಾಡ್ಬೇಕಾ? ಮಾಡಿ. ಆಣೆ ಮಾಡ್ಬೇಕು. ಮಾಡಿ. ಯಾವ ಆಣೆ ಮಾಡ್ಲಿ? ಯಾವ ಆಣೆ ಮಾಡ್ತೀರಿ? ಭೂಮಿ ಮೇಲಿನ ಆಣೆ ಮಾಡ್ಲಾ? ಎಂತೆಂತವ್ರದೆಲ್ಲ ಆಣೆ ಹಾಕಿ ಯಾವ ಕೆಲಸವನ್ನು ಮಾಡಿದ್ರೆ ನಾನು ಸ್ಪಷ್ಟವಾಗಿ ಗೊತ್ತುಂಟು. ಮತ್ತೆ ಸುಮ್ಮನೆ ಭೂಮಿ ಆಣೆ ಹಾಕಿ ಬೇಡ. ಮೇಲಿನ ಅಂಬರ ಅದು ಬೇಡ. ಸೂರ್ಯ ಚಂದ್ರರ ಆಣೆ ಅಯ್ಯೋ, ಇದೆಲ್ಲ ನಾವು ಕೇಳಿದ ಕಥೆ. ಅದು ಬೇಡ. ಹೌದು, ಯಾಕೆಂದ್ರೆ ಒಬ್ಬ ಆಗ್ಲಿಕ್ಕಿದ್ರು ಮತ್ತೊಬ್ಬ ರಾತ್ರಿ ಇರುವುದಿಲ್ಲ ಅಲ್ವಾ? ಹೌದು, ಬಿಡು. ಹಾಗಾದ್ರೆ ನಿನ್ನ ಆಣೆ. ಅಯ್ಯೋ, ನನಗೆ ಗೊತ್ತುಂಟು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಿ ನೀವು ಅಂತಂತೇಳಿ. ಒಂದು ವೇಳೆ ಆಣೆ ನನ್ನ ಮೇಲೆ ಮಾಡಿದಂತ ಪ್ರಮಾಣವನ್ನು ನನ್ನ ಮೇಲೆ ಮಾಡಿದಂತ ನೀವು ನೆರವೇರಿಸಿದಂತ ನಾನು ಸತ್ತವರು ಹೋಗಿ ಅಂತ ಬೇಡ. ನಿನ್ನ ತಂದೆ ತಾಯಿಯರ ಆಣೆ ಆ ಕೆಲಸ ಮಾಡುವುದು ಬೇಡ. ನೀವು ಅದು ಬೇಡ. ನನ್ನ ಆಣೆ. ನಿಮಗೆ ಬೆಲೆ ಇಲ್ಲ ಹೋಗ್ಬಿಡೋದು. ನಿಮ್ಮ ಆಣೆಯನ್ನು ಹಾಕೊಂಡು ಏನು ಪ್ರಯೋಜನ? ಅದು ಬೇಡ. ನಿನಗೆ ನಂಬಿಕೆ ಬರುವ ಸಲುವಾಗಿ ಇದು ಕಡೆಯ ದಿಕ್ಕಿನ ಒಡೆಯನಾದಂತಹ ಆ ಈಶನಾಣೆಯಾಗಿ ಹೇಳ್ತೇನೆ. ನಿನಗೆ ಪಾರಿಜಾತ ಪುಷ್ಪ ಅಲ್ಲ, ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೇನೆ. ತಂದು ಕೊಡ್ತೀರಲ್ಲ? ಒಡೆಯ ದಿಕ್ಕಿನ ಆಣೆಯನ್ನು ಹಾಕಿದ್ದೀರಿ ಅಂತ ಆದ್ರೆ ಹೇಳಿ ಸರಿದು ಹೋಗಿದೆ ಸ್ವಾಮಿ ಈಗಾಗಲೇ. ಹೌದು, ಸಿಟ್ಟು ಬರ್ಲಿಲ್ವಾ? ಹೋಯ್ತು. ಈಗ ಸಿಟ್ಟು ಬಂದಾಗ ವಿನಯ ಮಾಡಿದ್ದ. ಹೌದಾ? ಹೌದು. ಹಾಗಾದ್ರೆ ನಾನು ತಂದು ಕೊಡ್ತೇನೆ ಅಂತ ವಿನಯದಲ್ಲೇ ಹೇಳಿದ್ದ. ಅಯ್ಯೋ, ನನಗೆ ಗೊತ್ತಾಯ್ತು. ನೀವು ಹಾಕಿದ್ದು ಆಣೆ ಯಾರ ಮೇಲೆ? ಈಶನ ಮೇಲೆ. ನಿಮ್ಮ ಮೇಲೆ ಭರವಸೆ ಇದ್ದದು, ಆ ಆಣೆ ಮೇಲೆ ಭರವಸೆ ಉಂಟು ನನಗೆ. ಈಶನ ಮೇಲೆ. ಹೌದು ಅಲ್ವಾ? ಹೌದು. ಹಾಗಾದ್ರೆ ಮತ್ತೆ ತಡ ಮಾಡುವುದಲ್ಲ. ನನ್ನ ಮಾತಿನ ಮೇಲೆ ವಿಶ್ವಾಸ ಬಂತಲ್ಲ? ಖಂಡಿತ.
ನಂಬುತ್ತಂತಹ ವಾಲಾಗ. ಯಾಕೆ ಲೋಕದಲ್ಲಿ ಎಲ್ಲೆಲ್ಲಿಯೋ ಚದುರಿ ಹೋಗಿದ್ದಂತಹ ರಕ್ಕಸ ಕುಲದವರನ್ನೆಲ್ಲ ಒಗ್ಗೂಡಿಸಿ ಈ ನಗರವನ್ನು ಮತ್ತೆ ವೈಭವದತ್ತ ಕೊಂಡೊಯ್ಯುವಲ್ಲಿ ನಮ್ಮಂತಹ ಶ್ರಮ ಅಲ್ಲದೆ ಹೋದ್ರೆ ರಕ್ಕಸರು ತಂದ್ರೆ ಲೋಕಮುಖರಲ್ಲಿ ಎಲ್ಲರೂ ಹೇಳುವುದು ಅವರ ಕ್ರೂರಿಗಳು, ಅವರ ಪಾಷಂಡಿಗಳು ಅಲ್ಲ ಹಾಕ್ತವರು. ಆದರೂ ನಮ್ಮ ಪಾಲಿಗೂ ಒಂದು ಬದುಕುಂಟು, ಅದನ್ನ ಮತ್ಯಾರಿಂದಲೋ ಬೇಡುವುದಲ್ಲ, ನಾವೇ ನಿರ್ಮಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಅಲ್ಲವೋ ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವುದನ್ನು ಈ ಕಾಲಕ್ಕೆ ತೋರಿಸಿಕೊಟ್ಟಿದ್ದೇವೆ. ಜೊತೆಗೆ ನೀವೆಲ್ಲರೂ ಕೂಡ ಸಭೆಗೆ ನಾವು ಸೇರಿದಾಕ್ಷಣ ನರಕಾಸುರನಿಗೆ ಜಯವಾಗಲಿ ಯಾಕೆ ಮಾಡ್ತೀರಿ ಘೋಷಣೆ? ಸುಮ್ಮನೆ ಅಲ್ಲವಲ್ಲ. ಒಂದು ಕಾಲದಲ್ಲಿ ನರಕಪಾಲದಲ್ಲಿ ಬಿದ್ದು ತೊಳಲಾಡುತ್ತಿದ್ದಂತಹ ಶಿಶುವಾದ ನನ್ನನ್ನು ವಸಿಷ್ಠರು ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಬೆಳೆಸಿದರು. ಅವರಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಕಾಲ ಋಷಿಕುಮಾರನೋರ್ವ ನನ್ನೊಡನೆ ಮಾತಿಗೆ ಮಾತು ಬೆಳೆಸಿ ಮಾತು ವಾದಕ್ಕೆ ತಿರುಗಿ ವಾದ ವಿವಾದಕ್ಕೆ ತಿರುಗಿದಾಗ ಸಿಟ್ಟಿನೆಲ್ಲವನ್ನು ಪೆಟ್ಟು ಕೊಟ್ಟಂತೆ ನನ್ನ ಪ್ರಾಣನೆದುರು ಅವನ ಪ್ರಾಣ ಹೋಗಿ ಅದನ್ನು ಕಂಡಂತಹ ಗುರುಗಳು ನನ್ನನ್ನು ಆಶ್ರಮದಿಂದಲೇ ಹೊರ ಹಾಕಿದರು. ಹಾಗೆ ಹೊರ ಹಾಕಿದಾಗ ನನಗೆ ಯಾರು ಗತಿ ಯೋಚಿಸುತ್ತಿರುವ ಕಾಲ ಗುರು ಶುಕ್ರಾಚಾರ್ಯರಲ್ಲವೋ ಮಗು ನೀನಿರಬೇಕಾದ ಸ್ಥಾನ ಬೇರೆ ಉಂಟು, ನಿನ್ನ ಒಡನಾಡಿಗಳಾಗಿ ಇರಬೇಕಾದವರು ಮತ್ತೊಂದೆಡೆ ಇದ್ದಾರೆ, ನನ್ನೊಟ್ಟಿಗೆ ಬಾ ಅಂತ ಕರೆ ತಂದು ನಿಮ್ಮೆಲ್ಲರ ಸಖ್ಯವನ್ನು ಮಾಡಿಸಿದ್ದು. ಅದರಲ್ಲಿಯೂ ವಿಶೇಷವಾಗಿ ಮುರಾಸುರ ನಿನ್ನ ನನ್ನ ಸಾಂಗತ್ಯ ಅನ್ನುವುದು ಹೇಗೆ ನಮ್ಮವರೆಲ್ಲ ಹೇಳ್ತಾರೆ ಅವರು ನೆಂಟರು ಅಂತ. ಹೌದು, ಆದ್ರೆ ನೋಡಲಿಕ್ಕೆ ಹೋದ್ರೆ ನಾವು ಒಡ ಹುಟ್ಟಿದ ಸಹೋದರರ ಹಾಗೆ ಸರಿಸಮಾನವಾಗಿದ್ದೇವೆ. ಅಷ್ಟು ಬಾಂಧವ್ಯದಿಂದ ಫಲದಲ್ಲಿಯೋ ಕೀರ್ತಿಯಲ್ಲಿಯೋ ಅಲ್ಲ ರಕ್ಕಸ ಕುಲದ ಏಳಿಗೆಯನ್ನು ಸಾಧಿಸುವಲ್ಲಿಯೋ ನಾವು ಸಮಾನವಾಗಿ ತೊಡಗಿಕೊಂಡವರಿದ್ದೇವೆ. ಅದಕ್ಕಾಗಿಯೇ ನಮ್ಮ ಕುರಿತು ಹಾಗಂತ ಕೇವಲ ಬಲ ಇದೆ ಎಂಬ ಕಾರಣಕ್ಕಾಗಿ ಅಲ್ಲ. ಯಾಕೆ ಬಲ ಇದ್ದವರನ್ನೂ ನಮ್ಮ ವಿರೋಧಿಗಳು ಕೊಲ್ತಾರೆ. ಹಾಗಾಗಿ ಅಲ್ವಾ ಪಡೆದದ್ದು ವರವನ್ನು ಹೆಚ್ಚುಗೊಳಿಸಿಕೊಳ್ಳುವುದಕ್ಕೆ ವರವನ್ನು ಪಡೆಯಬೇಕು ಅಂತ ಯೋಚಿಸಿದವನು. ಹಾಗಾಗಿ ತಪವನ್ನಗೈದೆ ಸೃಷ್ಟಿಕರ್ತನಂತಹ ಬ್ರಹ್ಮನ ಕುರಿತಾಗಿ ಹೋಗಿ ತಪದ ಕೈದು ಅವನನ್ನ ಒಲಿಸಿಕೊಂಡು ಮಗಲೇ ಏನಬೇಕು ಅವ ಕೇಳಿದ ಕ್ಷಣವೇ ಬಯಸಿದ್ದು ನಾ ಅಮರನಾಗಬೇಕು ಅಂತ. ಆಗ ಏನು ಮಾಡೋಣ, ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಹಾಗಾದ್ರೆ ಯೋಚಿಸಿದೆ ಅಮರತ್ವ ಎನ್ನುವಂಥದ್ದು ನಮಗೆ ಸಾಧ್ಯವಾಗದೇ ಹೋಗ್ತದೆ ಅಂತಾರೆ. ಸಾವು ಬರದೇ ಇರುವ ರೀತಿಯಲ್ಲಿ ವರವನ್ನು ಪಡೆಯಬೇಕು. ನಮ್ಮವರು ಎಷ್ಟು ಮಂದಿ ಪಡೆಯಲಿಲ್ಲ. ಹೇಗೆ ಹೇಗೆ ತಂತ್ರವನ್ನು ಎಸಗಿ ವರವನ್ನು ಪಡೆದರು ಅವರನ್ನು ಕೊಲ್ಲುವುದಕ್ಕೆ ದೇವತೆಗಳು ಅಲ್ಲ ಹರಿಯೋ ಕುತಂತ್ರವನ್ನೇ ಎಸಗಿದವರಿದ್ದಾರೆ. ಅದನ್ನು ತಿಳಿದ ಮೇಲೆ ನಾವು ದಡ್ಡರಾಗಬಾರ್ದು. ಹೌದು, ಬುದ್ಧಿವಂತರಾಗಬೇಕು. ಯೋಚಿಸಿದೆ ತಕ್ಷಣದಲ್ಲಿಯೇ ಹೊಳೆಯಿತು. ಯಾಕೆ ನರಕಾಸುರ ಅಂತ ನನ್ನನ್ನು ಕರೆದರು ಸಹಿತ ನನ್ನ ತಂದೆ ತಾಯಿಗಳು ಯಾರು ಗೊತ್ತಿಲ್ಲ, ಯಾರಿಗೇನು ನನಗೂ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಯಾರು ಎಂಬುದಾಗಿ ಎಷ್ಟು ಹುಡುಕಿದವನು ನನಗೂ ಕೂಡ ಅವರ ಇರುವಿಕೆ ಅರಿವಿಗೆ ಬರಲಿಲ್ಲ. ಹಾಗಾಗಿ ಬ್ರಹ್ಮನಲ್ಲಿ ಅದೇ ಕುರಿತಾಗಿ ವರವನ್ನು ಕೇಳಿದ್ದು. ಯಾಕೆ ನನ್ನ ಸಾವು ಬರುವುದಿದ್ದರೆ ಹುಟ್ಟಿದವನಾರು ಸಾಯಲೇಬೇಕು ಅಂತಾದ್ರೆ ನನ್ನನ್ನು ಹೆತ್ತಂತಹ ತಂದೆ ತಾಯಿಗಳೇ ಒಂದು ನನ್ನನ್ನು ಕೊಲ್ಲುವ ಹಾಗಾಗಬೇಕು ಒಟ್ಟಾಗಿ. ಇಲ್ಲದಿದ್ರೆ ನನಗೆ ಮರಣವೇ ಬರುವುದು ಬೇಡ ಅಂತ. ಯಾಕೆ ತಂದೆ ತಾಯಿ ಯಾರಂತಾನೆ ತಿಳಿಯದ ಹೋದ ಮೇಲೆ ತಂದೆ ತಾಯಿ ಬರುವುದಾದರೆ ಇಲ್ಲಿಂದ ಅಲ್ವಾ? ಅನ್ನಲ್ಲಿಗೆ ಒಂದೊಮ್ಮೆ ಬಂದ್ರು ಅಂತ ಇಟ್ಟುಕೋ. ಯಾವ ತಂದೆ ತಾಯಿ ಆದ್ರು ತಮ್ಮ ಮಕ್ಕಳು ಸಾಯಿ ಅಂತ ಬಯಸ್ತಾರೆ? ಸಾಧ್ಯವೇ ಇಲ್ಲ. ಇಲ್ಲವೇ ಇಲ್ಲ.
ಆದರೆ ಒಂದು ಪೆಟ್ಟು ಕೊಟ್ಟಾರು ಅಷ್ಟೇ. ಮಕ್ಕಳು ಹೇಗೆ ಇರಲಿ, ಅವರು ಉದ್ಧಾರ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ತಂದೆ ತಾಯಿ ಬಯಸುವುದು. ಹಾಗಾಗಿ ಮಾತಲ್ವಾ, ಕೆಟ್ಟ ಮಕ್ಕಳಾದರೂ ಇರಬಹುದು, ಕೆಟ್ಟ ತಂದೆ ತಾಯಿ ಇರುವುದಿಲ್ಲ. ಅಂತಾದ ಮೇಲೆ ಈ ಮಗನನ್ನ ನನ್ನ ತಂದೆ ತಾಯಿ ಎನಿಸಿಕೊಂಡವರು ಯಾರಿದ್ದಾರು ಅವರು ಕೊಲ್ಲಿಕ್ಕಾಗುವುದಿಲ್ಲ. ಕೊಲ್ಲಿಕ್ಕಾಗುವುದಿಲ್ಲ ಅಂದ್ರೆ ನಾ ಸಾಯುವುದಿಲ್ಲ, ಅಮರ. ಆ ದಾರಿಯಲ್ಲಾದರೂ ಅಮರನಾಗ್ತೇನೆ ಅನ್ನುವ ಕಾರಣಕ್ಕಾಗಿ ಅದೇ ವರವನ್ನು ಪಡೆದೆ. ತಥಾಸ್ತು ಅಂತ ಬ್ರಹ್ಮ ಹೇಳಿದ ಮೇಲೆ ಧೈರ್ಯ ಬಂದದ್ದು. ಪುರವನ್ನ ಸೇರಿ ನಿಮ್ಮೆಲ್ಲರನ್ನ ಇವತ್ತು ಸೇರಿಸುವುದಕ್ಕೆ ಕಾರಣ ಮತ್ತೇನಲ್ಲ, ಮೊದಲಿನಿಂದಲೂ ರಕ್ಕಸ ಕುಲದ ವೈರಿಗಳೆಸಿಕೊಂಡವರು ಆ ದೇವತೆಗಳು ನಮ್ಮವರು ಹೇಳ್ತಾ ಇದ್ರು, ಸ್ವರ್ಗ ನಮಗೆ ಸೇರಬೇಕಾದ್ದು, ಅದು ದೇವತೆಗಳು ಕಬಲಿಸಿದ್ದಾರೆ, ಅತಿಕ್ರಮಿಸಿದ್ದಾರೆ ಅಂತ. ಮೋಸದಿಂದ ನಮ್ಮ ಕೈ ತಪ್ಪಿ ಹೋದಂತಹ ಸ್ವರ್ಗವನ್ನು ಮರಳಿ ಪಡೆಯಬೇಕೆಂಬ ಬಯಕೆ ನನ್ನದು. ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಯ್ಯೋ ಮೊದಲಿಂದಲೂ ರಕ್ಕಸರಾದ ನಾವು ದೇವಲೋಕದ ಮೇಲೆ ಒಂದು ಕಣ್ಣನಿಟ್ಟವರು. ಆದರೆ ಏನು ಮಾಡೋಣ, ಬಲದ ಪ್ರಭಾವದಿಂದ ದೇವತೆಗಳು ಮೇಲುಗೈ ಸಾಧಿಸುತ್ತಿದ್ದರು. ನರಕ ಪಾದದಲ್ಲಿ ಬಿದ್ದು ಒದ್ದಾಡುತ್ತಿರುವಂತಹ ನೀನು ಬಲಬಲಾನ್ವಿತನಾಗಿ ಬಂದಾಗ ನಮ್ಮ ರಕ್ಕಸರ ಬದುಕಿಗೆ ಆಶಾ ಕಿರಣವಾಗಿ ಕಂಡವನು ನೀನು. ಹೌದಾ? ಆದ್ದರಿಂದ ಗಂಡಸ್ತಿಕೆಯಲ್ಲಿ ಮಾವಳಿಯನಾದರೂ ನಿನ್ನ ಶಕ್ತಿಗೆ, ನಿನ್ನ ಧೈರ್ಯಕ್ಕೆ ಮೆಚ್ಚಿ ನಿನ್ನನ್ನ ನರಕದ ಅಧಿಪತಿಯನ್ನಾಗಿ ಮಾಡಿದ್ದೇವೆ. ರಾಜ್ಯೋತಿಷಪುರದ ರಾಜನಾಗಿ ವಿಭುವಾಗಿ ಪ್ರಭುವಾಗಿ ಮೆರೆಯುತ್ತಿದ್ದಂತಹ ನೀನು ದೇವತೆಗಳ ಮೇಲೆ ಕಣ್ಣಿಟ್ಟು ಸ್ವರ್ಗವನ್ನು ನಮ್ಮ ವಶಕ್ಕೆ ಪಡೆಯಬೇಕೆನ್ನುವ ನಿನ್ನ ಇಚ್ಛೆ ನಮಗೆಲ್ಲ ಸಂಪೂರ್ಣ ಒಪ್ಪಿಗೆ ಇದೆ. ಹಾಗೆ ಬಹುದಿನಗಳ ಆಸೆ ಒಂದು ಫಲಿಸುತ್ತಾ ಇದೆ. ತಡ ಮಾಡುವುದಲ್ಲ, ದೇವತೆಗಳೊಂದಿಗೆ ಯುದ್ಧಕ್ಕೆ ನಾವಷ್ಟೇ ಅಲ್ಲ, ನಮ್ಮ ಸೇನೆಯ ಸಮೇತವಾಗಿ ಸಿದ್ಧರಿದ್ದೇವೆ ಪ್ರಭು. ಆಜ್ಞೆಯೊಂದನ್ನು ನೀಡಿದರೆ ಸಾಕು. ಇಷ್ಟು ಉತ್ಸಾಹ ನಿಮ್ಮಲ್ಲುಂಟು ಅಂತಾದ್ರೆ ತಡ ಮಾಡುವುದಲ್ಲ, ಈಗಲೇ ದೇವಲೋಕಕ್ಕೆ
ಮನಸೊಡನೆ ತಾನೋ ಇತ್ತನೋ ಇದು ದೇವಲೋಕ. ಈ ದೇವಲೋಕವನ್ನ ಇನ್ನು ಮುನ್ನಡೆಸುತ್ತಿರುವವನು ಮಖವನ್ನು ಮಾಡುವುದರ ಮುಖೇನವಾಗಿ ಇಲ್ಲಿಯ ಗದ್ದುಗೆ ನುಡಿದವನು ಪುರಂದರ ನಾಮಕನಾದಂತಹ ಈ ದೇವೇಶ. ಸ್ವಾಮಿ, ಈ ಇಂದ್ರ ಪದವಿ ಏನು ಸುಲಭವಾಗಿ ನಮಗೆ ದೊರಕಿತ್ತು? ಸಾಧ್ಯವೇ ಇಲ್ಲ. ನೂರಾರು ಯಾಗವನ್ನು ಮಾಡುವುದರ ಮುಖೇನವಾಗಿ ತ್ರಿಮೂರ್ತಿಗಳ ಪ್ರೀತಿಗೆ ಪಾತ್ರರಾಗಿ ಈ ಗದ್ದಿಗೆಯನ್ನ ಪಡೆದುಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಆಸೆ ಸ್ವರ್ಗಲೋಕವನ್ನ ಸೇರಬೇಕು, ದೇವತೆಗಳ ಹಾಗೆ ಜೀವನವನ್ನ ನಡೆಸಬೇಕು ಎನ್ನುವುದಾಗಿ. ಯಾಕೆ? ದೇವೇಂದ್ರನಿಗೆ ಹತ್ತಿಕೊಂಡು ತಿರುಗಾಡಲಿಕ್ಕೆ ಐರಾವತವಿದೆ ಅಲ್ವಾ? ಹಾಗೆಯೇ ಕೇಳಿದ್ದನ್ನ ಕೊಡುವಂತಹ ಕಾಮಧೇನು ಇದೆ, ಕಲ್ಪಿಸುವನ್ನ ಕೊಡುವುದಕ್ಕಾಗಿ ಕಲ್ಪವೃಕ್ಷವಿದೆ, ಮನಸ್ಸಿಗೆ ಬೇಸರವಾದಾಗ ಇಂದ್ರನ ಉದ್ಯಾನವನವಿದೆ. ಅಷ್ಟೇ ಅಲ್ಲ, ಇನ್ನೂ ಬೇಕು, ರಂಭಾದಿ ನರ್ತಕಿಯರ ನರ್ತನವಿದೆ. ಇವೆಲ್ಲದರ ಸಮ್ಮಿಳನದಿಂದಲ್ಲವೇ ಸ್ವರ್ಗವೆನ್ನುವುದು ಎಲ್ಲರೂ ಆಸೆ ಪಡುವುದು. ಆದರೆ ಎಲ್ಲರಿಗೂ ಸಿಗಲಿಕ್ಕೆ ಯೋಗ್ಯತೆ ಬೇಕಲ್ಲವೋ? ಹಾಗೆಯೇ ಈ ಗದ್ದುಗೆ ಮೇಲೆ ಕುಳಿತಂತಹ ವ್ಯಕ್ತಿ ಎಷ್ಟು ಕಷ್ಟವನ್ನು ಅನುಭವಿಸುತ್ತಾನೆ ಎನ್ನುವುದು ನಮ್ಮ ಪಾಲಿಗೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗಾಗ ತೊಂದರೆ ಕೊಡುವುದು. ಯಾರು ಹೇಳು? ಕೆಳಗೊಬ್ಬರಿದ್ದಾರೆ, ದಾನವರು ಹುಟ್ಟದಾಗ ಎದೆಯತ್ತರಕ್ಕೆ ಬೆಳೆದು ನಿಲ್ಲುತ್ತಾರೆ. ಬೆಳೆದರಿಂದ ಕ್ಷಣವೇ ವರವನ್ನು ಪಡೆದುಕೊಳ್ತಾರೆ. ನಮಗೆ ಇಲ್ಲಿ ಕಷ್ಟ ಬರುವುದು. ನಾವೇ ಹೋಗಿ ಅವರನ್ನು ತುಡುಕೋಣಮೋ ಸಾಯಿಸೋಣಮೋ? ಸಾಧ್ಯ ಇಲ್ಲ. ನಮಗೊಂದು ವರ ಉಂಟು, ನಮಗೆ ಸಾವಿಲ್ಲ, ಅಮೃತವನ್ನ ಕುಡಿದಿದ್ದೇವೆ ಎನ್ನುವುದಾಗಿ. ಆದರೆ ನಮ್ಮ ದೇವತೆಗಳಿಂದಲೇ ವರಬಲಾನ್ವಿತರಾಗಿರುವಂತಹವರು ಹಮ್ಮಿನಿಂದ ಬಿಮ್ಮಿನಿಂದ ಮೇಲೆ ಏರಿ ಬಂದು ನಮ್ಮನ್ನು ತುಡುಕುತ್ತಾರೆ. ಅವರನ್ನು ಸಾಯಿಸಲಿಕ್ಕಾಗ್ತದಾ? ಬೇರೆ ಬೇರೆ ರೀತಿಯಾದಂತಹ ವರವನ್ನು ಪಡೆದುಕೊಂಡಿರ್ತಾರೆ. ಆ ವರಕ್ಕೆ ನಾವು ಬೆಲೆಯನ್ನು ಕೊಟ್ಟು ಓಡಿ ಹೋಗ್ಬೇಕಾಗ್ತದೆ. ಸುಮ್ಮನೆ ಓಡಿ ಹೋಗುವುದಲ್ಲ. ಆಮೇಲೆ ಇದ್ದಾನಲ್ಲ ನಮ್ಮ ಶ್ರೀಹರಿ, ಆ ಶ್ರೀಹರಿಯನ್ನ ನೆನೆಸಿ ಅವನನ್ನ ಧ್ಯಾನಿಸಿ ನಾವು ಒಂದು ಮಾರ್ಗವನ್ನು ಕಂಡುಕೊಳ್ತೇವೆ. ಇದು ನಮ್ಮ ಜೀವನ. ಆದರೆ ಒಂದೊಮ್ಮೆ ಈ ದೇವಲೋಕದ ಮೇಲೆ ದಾಳಿ ಆಯಿತು ಅಂತ ಹೇಳಿದ್ರೆ ನೀವೆಲ್ಲ ಏನು ಮಾಡ್ತೀವಿ ಅಂತ ಹೇಳಬಹುದಲ್ವಾ? ಯಾಕೆ? ಈ ಹಿಂದೆ ಅದೆಷ್ಟೋ ದಾನವರು ಬಂದಿದ್ದಾರೆ. ಹೌದಪ್ಪ. ಬಂದವರಿಗೆಲ್ಲ ನಮ್ಮ ಶಕ್ತಿ ಸಾಮರ್ಥ್ಯದ ಮೂಲಕವಾಗಿ ಅವರನ್ನ ಹಿಮ್ಮೆಟ್ಟಿಸಿದ್ದೇವೆ. ಆದರೆ ಮತ್ತೆ ಬಂದಂತಾದರೆ ಅವರಿಗೂ ಕೂಡ ಹಿಮ್ಮೆಟ್ಟಿಸುತ್ತೇವೆ. ಹೇಗೆ? ನಿಮ್ಮ ಅಪ್ಪಣೆ ಇದ್ದರೆ ಸಾಕು. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೊಡೆದೊರಡುತ್ತೇವೆ ಅಲ್ವಾ? ಇದು ನಾನು ನಿನ್ನ ಬಾಯಲ್ಲಿ ಏನು ಬರ್ತದೆ ಅಂತ ನಾನು ಕೇಳಬೇಕಿತ್ತು. ಒಂದಾಗ ಹೋಗುವುದು ಸಹಜ, ಆದ್ರೆ ನಿನ್ನ ಬಾಯಲ್ಲಿ ಏನು ಬರ್ತದೆ ಅಂತ ನಾನು ತಿಳ್ಕೊಳ್ಬೇಕಲ್ವಾ? ಇಷ್ಟೆಲ್ಲ ಕೇಳಿದೆ ಯಾಕೆ ಗೊತ್ತುಂಟ? ಇದನ್ನೇ ಒಬ್ಬ ಚರ ಬಂದು ಹೇಳದ ಮಾತನ್ನು ಕೇಳ್ತಾ ಇದ್ದಾರೆ. ಏನು ಗೊತ್ತುಂಟ? ಕೇಳಿ ಚರದ ನುಡಿಯೋ
ಈ ದೇವಲೋಕದ ಮೇಲೆ ಹಾ. ಈಗಾಗಲೇ ಇಬ್ಬರು ರಕ್ಕಸರು ದಾಳಿ ಇಟ್ಟಿದ್ದಾರಂತೆ. ಅವರನ್ನು ಹಿಮ್ಮೆಟ್ಟಿಸುವ ಬಗೆ ಹೇಗಂತ ನಾನು ಯೋಚನೆ ಮಾಡುತ್ತಾ ನಿನ್ನಲ್ಲಿ ಕೇಳಿದ್ದು. ಹೇಳಿದೆಲ್ಲ ಹೊಡೆದೋಡಿಸಿದ್ದೇನೆ ಎನ್ನುವುದಾಗಿ ಧೈರ್ಯ ತುಂಬಿದ್ದೇನೆ. ಹಾಗೆ ನಮ್ಮ ದೇವತೆಗಳನ್ನೆಲ್ಲ ಸೇರಿಸಿ ಆ ರಕ್ಕಸರನ್ನು ತುಡುಕುವುದಕ್ಕಾಗಿ ಅಲ್ಲಿಗೆ ಹೋಗೋಣ. ಏನು ನಿಮಗೆ ಪೀಠ ಬೇಕೆ? ಏ ಅದಕ್ಕೆ ಯೋಗ್ಯತೆ ಎನ್ನುವುದು ಬೇಕು. ನಾವು ಪೀಠಕ್ಕಾಗಿ ಯಾಗವನ್ನು ಮಾಡಿದ್ದೇವೆ. 100 ಯಾಗವನ್ನ ಪೂರೈಸಿ ನಮ್ಮ ಒಡೆಯನಾದಂತಹ ದೇವೇಂದ್ರ ಅವನು ಪೀಠವನ್ನು ಏರಿದ್ದಾನೆ. ಈಗ ನಿಮಗೆ ಬಿಟ್ಕೊಡ್ಲಿಕ್ಕೆ ಆಗುವುದಿಲ್ಲ, ನಿಮಗೆ ಯೋಗ್ಯತೆಯೂ ಇಲ್ಲ. ಮೊದಲೇ ನೀವು ಪಾಪಿಗಳು. ಅಂಥದ್ದೆಲ್ಲ ಆ ಪೀಠ ನಿಮಗೆ ದೊರಕುತ್ತದೆಯಾ? ದೊರಕುವಂತಹ ಪೀಠವೂ ಅಲ್ಲ. ಹೆಚ್ಚು ಮಾತನಾಡಿದ್ರೆ ಯಮಲೋಕಕ್ಕೆ ಕೊಳ್ಳುತ್ತೆ. ಜಾಗ್ರತೆ. ಅವರ ಜೊತೆಯಲ್ಲಿಲ್ಲದೋ ಪಾಪಿ, ನಮಗೆ ಪಾಪಿ ಅನ್ನುತ್ತೀಯ? ಮಕ್ಕಳ ಮಗಳಾದ ನಮಗೆ ಸಿಂಹಾಸನವನ್ನು ಬಿಟ್ಟುಕೊಡುವುದನ್ನು ಬಿಟ್ಟು ಕುತಂತ್ರದಿಂದ ಅಮರತ್ವವನ್ನು ಪಡೆದದ್ದಲ್ಲದೆ ನೀವು ನಮಗೆ ಬಂದಾಗ ಸಿಂಹಾಸನವನ್ನು ಬಿಟ್ಟುಕೊಡುವುದನ್ನು ಮಾತನಾಡುತ್ತಿದ್ದೀರಾ? ಅಪ್ಪ, ಎಷ್ಟು ಸೊಕ್ಕು ನಿಮ್ಮದೆಲ್ಲದು. ಅದನ್ನೆಲ್ಲ ಬಂದು ಕಳೆಯಲೆಂದೇ ಇಂದು ಬಂದಿದ್ದೇವೆ ನಾವು.
ದೇವ್ರೇ, ಮೆಚ್ಚಿಕೊಂಡೆ ಒಮ್ಮೆ. ಯಾಕೋ ಹೇಳು. ಹಾ, ಒತ್ತೊತ್ತಿ ಮೇಲೆ ಬರ್ತಾ ಇದ್ದೀಯ. ಈಗಾಗಲೇ ನಮ್ಮೆಲ್ಲ ಸುಮನಸ್ರನ್ನ ಓಡಿಸಿದ್ದೀಯ. ನಮ್ಮ ಭರವಸೆಯನ್ನು ಮುಂದುವರೆದು ಬರ್ತಾ ಉಂಟು. ಹಾ, ಅದಕ್ಕಾಗಿ ಮೆಚ್ಚಿಕೊಂಡಿದ್ದು ಅಂತ ಹೇಳುದು. ಸುಮನಸ್ರನ್ನ ಎದುರಿಸುವುದು, ಓಡಿಸುವುದು ಸಾಮಾನ್ಯ ಜನರಿಂದ ಸಾಧ್ಯವಿಲ್ಲ. ನೀನೊಬ್ಬ ಬಲಾನ್ವಿತ ಎನ್ನುವುದಾಗಿ ನೀನಷ್ಟೇ ತಿಳ್ಕೊಂಡಿದ್ದೀಯ. ಯಾಕೆ ಇಲ್ಲಿ ಬೇರೆಯವರು ಇದ್ದಾರೆ ಈ ಕ್ಷೇತ್ರದಲ್ಲಿ, ನೀನೊಬ್ಬನೇ ಹೆಚ್ಚು ಎನ್ನುವುದಾಗಿ ಮೆರೆಯಬೇಡ. ಆ ಶಕ್ತಿಯ ಪಿತ್ತ, ಆ ಬಲಾನ್ವಿತ ಎನ್ನುವಂತಹ ಪಿತ್ತ ತಲೆಗೇರಿ ಬರಬೇಕು ನಿನಗೆ. ಹಾಗಾಗಿ ಈ ರೀತಿ ಮೆರೀತಾ ಇದ್ದೀಯ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಬಂದದರಿಗೆ ಸುಂಕ ಇಲ್ಲುವ ಹಾಗೆ, ಇಲ್ಲ ಎನ್ನುವುದ ಹಾಗೆ ಹಿಂದುರಿಗೆ ಹೋದ್ರೆ ಜೀವವನ್ನು ಉಳಿಸ್ಕೊಳ್ತೀಯ. ಇಲ್ಲದೆ ಹೋದ್ರೆ ಇಲ್ಲೇ ಇದ್ದಾನೆ ದಿಪ್ಪಾದ ಲೋಕ ಯಮ, ಅವನೊಟ್ಟಿಗೆ ನನ್ ಕಳಿಸ್ಬೇಕಾಗ್ತದೆ. ಅಂದ್ರೆ ಯಮನೂರಿಗೆ ಕಳಿಸ್ಕೋ ಯೋಚನೆ ನಿನ್ನದ್ದು. ಹೇಳುವವ ಇಂದ್ರಾಲುವ. ಹೌದು. ಸಿಕ್ಕಿದೆಯೇ ಸುರಭೋ ನಿನ್ನ
ನಮಗೆ ಬೇಕಾದವನೇ ನೀನು. ಹಾ. ಅಲ್ಲದೆ ಹೋದ್ರೆ ಪೀಠ ಯಾರು ಏರುವವರು? ಯಾರು? ದೇವೇಶ. ಸ್ವರ್ಗದ ಅಧಿಕಾರ ಹಾ. ಯಾರದ್ದು? ದೇವೇಶ್ವರದ್ದು. ಹಾ. ಅಲ್ಲ, ತ್ರಿಲೋಕಾಧ್ಯಕ್ಷ ಎಂಬಂತೆ ಕರೆಸಿಕೊಂಡು ತ್ರಿವಿಷ್ಟಪ ಪದವಿಯನ್ನು ಯಾರಿ ಮರೆಯುವವ? ಹಾ. ಯಾರು? ದೇವೇಶ. ದೇವೇಶ. ನಾವು ನಿನ್ನನ್ನೇ ಹುಡುಕಾಡಿದ್ದು. ಹೌದಾ? ಯಾಕೆ? ಹಾ, ಯಾಕೆ? ನಮಗೆ ಬೇಕಾದ್ದು ಅದೇ ಪೀಠ. ಓಹೋ. ಅದನ್ನು ಬಿಟ್ಟು ಮತ್ತೆ ಅದನ್ನು ಬಯಸ್ಬೋದಲ್ಲ. ಹಾ. ಅಲ್ಲ, ನಿಮ್ಮೊಟ್ಟಿಗೆ ಸೇರಿ ಕುಳಿತ ಯಾವುದಾದ್ರೂ ದಿಕ್ಪಾಲಕರನ್ನ ಸರಿಸಿ ಹಾ. ಅವರ ಸ್ಥಾನದಲ್ಲಿ ಕುಳಿತುಕೊಳ್ಳೋ ಯೋಚನೆ ನಮಗಿಲ್ಲ. ನಮಗೆ ಅದೇ ಪೀಠ ಮೇಲೆ. ಹಾಗಾಗಿಯೇ ಹಾ. ಇಲ್ಲಿಯವರೆಗಾಗಿ ಅಭಿಯೋಗವನ್ನು ಮಾಡಿ ಬಂದದ್ದು. ಹಾ. ಬಂದ ಕಾಲಕ್ಕೆ ಉಳಿದವರೆಲ್ಲ ಬಂದು ಸೋತು ಹೋದಾಗ ಹಾ. ನೀ ಬಂದವ ಸಿಕ್ಕಿದೆಯ ಸುರಮ್ಮ. ನಾವು ಹುಡುಕಿಕೊಂಡ ಬಂದು ಕಾಲಿಗೆ ತರಿಸಿದ ಹಾಗಾಯ್ತು. ಹಾ. ಅಲ್ಲದೆ ಹೋದ್ರೆ ನಿನ್ನನ್ನೇ ನೋಡ್ಬೇಕು. ನಿನ್ನ ತೊಡಗಿ ನಿನ್ನನ್ನು ಸೋಲಿಸಬೇಕು ಹಾ. ಎನ್ನುವ ಉದ್ದೇಶಕ್ಕೆ ಸರಿಯಾಗಿ ಹಾ. ನೀನು ಇಲ್ಲಿಯವರೆಗಾಗಿ ಬಂದೆ. ಹಾ. ಯೋಚನೆ ಮಾಡು. ಯಾರನ್ನ ಒಟ್ಟುಗೂಡಿಕೊಂಡು ಬಂದು ಹಾ. ನಮ್ಮವರನ್ನೆಲ್ಲ ಓಡಿಸ್ತೆ ಅಂತ ತಿಳಿದೆವು. ಹಾ. ಅವ್ರು ಯಾರು ನೀವು ಒಟ್ಟಿಗಿಲ್ಲ. ಅಲ್ಲಿ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ಎಲ್ಲರೂ ರಕ್ಕಸರ ಸೇನೆ ಎದುರಿಗೆ ಹಾ. ಸೋತು ಸುಣ್ಣವಾಗಿದ್ದಾರೆ. ಆದ್ರೂ ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡು. ಏನಾಗಿದೆ? ಒಂದು ಹೊಸ ಮುಖ ಬಂದಿದೆ. ಹಾ. ಅವರಲ್ಲೇ ಮಾತಾಡ್ತಾರೆ. ಯಾರಿರ್ಬೋದು ಯಾರಿರ್ಬೋದು ಅವರವರೇ ಮಾತಾಡ್ಕೊಳ್ತಾರೆ. ಯಾಕೆ? ಹಾ. ನಮ್ಮ ಆಗಮನ ಈ ಸುರಲೋಕಕ್ಕೆ ಇದೇ ಪ್ರಥಮ. ಹಾ. ಹಾಗಾಗಿಯೇ ಬಂದವರು ಇವ್ರು ಯಾರಿರಬಹುದು ಹಾ. ಅನ್ನುವ ಕುತೂಹಲ ಎಲ್ಲರಿಗೂ ಉಂಟು. ಹಾ. ಬಂದವ ಸಮಾಜ ಅಂತ ತಿಳಿಯಬೇಡ. ಹಾ. ನರಕಾಸುರ ಯಾವ ಯಮನೂರಿಗೆ ಕಳಿಸ್ತೆ ಅಂತ ನೀ ಹೇಳಿದ್ಯೋ ಹಾ. ಆ ಹೆಸರಿನಲ್ಲಿ ಆಧಿಪತ್ಯವನ್ನು ಹೊಂದಿ ಬಂದವ ಹಾ. ನಾನಿದ್ದೇನೆ. ಹಾ. ಹಾಗಾಗಿ ಹೇಳುವುದು, ಹ್ಮ್. ಒಳ್ಳೆ ಮಾತಿನಲ್ಲಿ ಪೀಠ ಬಿಟ್ಟು ಕೊಟ್ಟರೆ ಸರಿ. ಹಾ. ಇಲ್ಲ ಈ ಚೊಕ್ಕಿಗರ ಜೊತೆ ಸೇರಿಕೊಂಡು ಹಾ. ಹಮ್ಮಿನಿಂದಲೇ ನೀನು ಯುದ್ಧಕ್ಕೆ ಬರ್ತೇನೆ ಅಂತ ಹೊರಟ್ರೆ ಹಾ. ನಮ್ಮ ಕತ್ತಿಗೆ ನಿನ್ನ ಕತ್ತು ಕೊಡಬೇಕಾಗಿತ್ತು. ಜಾಗ್ರತೆ. ಬುದ್ಧಿವಂತ ಹೇಳು. ನಿನ್ನನ್ನು ಓಡಿಸಿ ಈ ಪೀಠವನ್ನು ಅಧಿಕಾರದಿಂದ ಪಡೆದುಕೊಳ್ಳುತ್ತೇನೆ ಎನ್ನುವುದಾಗಿ, ಯಮನೂರಿಗೆ ನಿನ್ನನ್ನೇ ಕಳಿಸುತ್ತೇನೆ ಎನ್ನುವುದಾಗಿ. ನಾವೇನು ಕೈ ಸಾಗದೆ ಇದ್ದವರಲ್ಲ. ನೋಡೋಣವಂತೆ. ಸುರಪನನು ಗೆಲಿದ ಕ್ಷಣವೇ ಸುರಪನನು ಗೆಲಿದ ಕ್ಷಣವೇ ಖಲ ಬರದ ಐದು ಲೋಕದ ಮನೆಯ ಸಿಂಹಾಸನವನ್ನು ಏರುತ್ತದೆ. ಯಾಕೆ? ನಿನ್ನನ್ನು ಉಳಿಸಿಕೊಂಡವರೆಲ್ಲ ಓಡಿ ಹೋಗಿದ್ದಾರೆ. ಉಳಿದವ ನೀನು. ಯೋಚನೆ ಮಾಡಬೇಡ. ಯಾರ್ಯಾರು ಹೋಗ್ತಾ ಇದ್ದಾರೋ ಅವ್ರನ್ನೆಲ್ಲ ನಮ್ಮವರು ಈಗಲೇ ಹೋಗಿ ಹಿಡ್ಕೊಂಡು ಬನ್ನಿ. ಒಬ್ಬರು ಬಿಡಬೇಡಿ. ಒಬ್ರು ಹೋಗ್ಬಾರ್ದು. ಯಾಕೆಂದ್ರೆ ದೇವೇಶ ಇದೇ ಅಲ್ವಾಗ ಉಳಿಯಕ್ಕೆ ಹೋಗುದ, ಓಡಿ ಹೋಗುದ ಸಾಧ್ಯವೇ ಇಲ್ಲ. ಅವರನ್ನು ಕಳಿಸ್ತೇನೆ. ನೀ ಕುಳಿತಲ್ಲಿಯೇ ನಿನ್ನೊಟ್ಟಿಗೆ ಹಾಕೊಂಡಿರ್ತೇನೆ. ಆಯ್ತಾ? ಅದೇ ಎತ್ತಿ ಮಾತಾಡ್ತಾ ಇದ್ದಾವೆ. ಕಲಿತ ಬಿಸಿ ಬಿಡ್ತೀಯ? ಸೋಲು ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ ಈಗ? ಅದರಿಂದ ಮಾತಾಡಿದೆ. ಈಗ ರಕ್ಕಸರನ್ನ ಎದುರಲ್ಲಿ ನಡೆಯಲಿಕ್ಕಿಲ್ಲ. ನಿನ್ನ ಸ್ವರ್ಗ ಇನ್ನು ನರಕನ ಪಾಲಾಗಿದೆ ಅಂತ ಏನರ್ಥ? ಸ್ವರ್ಗ ನರಕ ಅಂತ ಅರ್ಥ. ಹಾಗಾಗಿ ಸ್ವರ್ಗ ಯಾವುದು? ತಲೆ ಕೆಟ್ಕೊಂಡ್ರೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಸ್ವರ್ಗ ಎಲ್ಲಿ ಮಾಡಬೇಕು ಅಂತ ನಾವು ಗೊತ್ತು. ಹಾಗಾಗಿ ನಮ್ಮವರಿಗೆ ಹೇಳ್ತೇನೆ, ಈ ಸ್ವರ್ಗದಲ್ಲಿರುವಂತಹ ಸ್ಥಳದಲ್ಲಿರುವ ಎಲ್ಲ ಸುವಾಸಗಳು, ಸಂಪತ್ತು ಎಲ್ಲವನ್ನೂ ಕೂಡ ನೀವು ಗಮನಿಸಬೇಕು.
ನಮ್ಮ ನಾಡಿ ಒಯ್ಯಬೇಕು. ರಾಜ್ಯೋತಿಷಾಪುರ ಅಲ್ಲಿಯವೆಲ್ಲ ಒಗ್ಗೂಡಬೇಕು. ಅಲ್ಲಿಯ ವೈಭವ ಹೆಚ್ಚಬೇಕು. ಪ್ರಪಂಚದಲ್ಲಿ ಸ್ವರ್ಗ ಅಂದ್ರೆ ಯಾವುದು? ಮೇಲೆಲ್ಲ ತೋರಿಸುವುದು. ರಾಜ್ಯೋತಿಷ ಅಂತ ಭೂಲೋಕದಲ್ಲಿ ಕೈ ಮಾಡಬೇಕು. ಅಷ್ಟು ವ್ಯವಸ್ಥೆ ಮಾಡ್ತೀನಿ. ಸಾಕಾಗಲಿಕ್ಕಿಲ್ಲ. ಯಾಕೆ? ಬುದ್ಧಿಮಾನ ಹಿಡಿಸೋದು. ಹೌದು, ಮತ್ತೊಬ್ಬರು ಹೇಳ್ತಾನೆ ಕೇಳಿದ್ರೆ ಆಗುದಿಲ್ಲ. ನೀಗಲ್ವಾ? ನಾವು ರಕ್ಕಸರು, ದಾನವರು, ನಮ್ಮವರೆಲ್ಲ ಹೇಳಿಸಿಕೊಂಡಿದ್ದೇವೆ ದೊಡ್ಡವರ ಮಕ್ಕಳು ಅಂತ. ಆದರೂ ಹತ್ತಿರ ನೀವು ಕೊಡಲಿಲ್ಲ ಅಂತ ಆದ್ಮೇಲೆ ಈಗ ನಾವು ಅಧಿಕಾರದಿಂದ ಪಡಿತೇವೆ. ಯಾವುದು? ವಜ್ರಾಯುಧ. ಇನ್ನು ಮೇಲೆ ನೀನು ಏರುವ ಹಾಗಿಲ್ಲ. ನೋಡ್ಯಾ ಯಾಕಂಡು ಸ್ವಲ್ಪ ನೃತ್ಯ ಅದು ಕೊಟ್ಕೊಂಡದ್ದು ಬಿಟ್ಕೊಂಡದ್ದಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ಯಾಕೆ? ನಮ್ಮೆದುರು ನಿಷ್ಫಲವಾದಂತಹ ಆಯುಧವನ್ನು ಮತ್ತು ನಾವು ಹಿಡ್ಕೊಂಡು ಎಂತ ಪ್ರಯೋಜನ? ನಮಗಿದೇ ಸಾಕು, ಇದು ಪ್ರಯೋಜನ ಕೊಡ್ತದೆ. ಆದ್ರೆ ಜೊತೆಗೆ ಬೇಕಾದದ್ದು ಶ್ರೀರಾಮಂತ. ನೀನೇನು ಹಾಗಿಲ್ಲ, ನಾನೇ ಹೇಳ್ತೇನೆ. ಇವತ್ತಿನ ಊರಲ್ಲಿ ಏನು ಇಲ್ಲವೇನೋ? ನಮ್ಮೂರಿನದ್ದು ಸ್ವಚ್ಛತೆ ಕೊಂಡೊಯ್ಯಲಿಕ್ಕೆ ಹೊರಟವರಾನೇನೋ? ಅಧಿಕಾರ ಕಳೆದುಕೊಂಡಿದ್ದೀವಿ. ಅಧಿಕ ಪ್ರಸಂಗ ಮಾಡಬೇಡ. ನಮ್ಮ ವಾಹನದ ಮೇಲೂ ನಿಂದೊಂದು ಕಣ್ಣು ಬಿತ್ತು ಹಾಳಾಯ್ತು. ಬೇಕೆ ನೀ ಸುಮ್ಮನೆ ಕೊಟ್ಟಿದ್ದು ನಾವು ಬಲವಂತವಾಗಿ ಆದ್ರೂ ಒಯ್ಯುವವರೇ. ಉಚ್ಚೈಸವಸ್ಸು ಅದನ್ನು ಒಯ್ತೇವೆ. ಜೊತೆಗೆ ಕುಬೇರನ ಮಣಿಪರ್ವತ ಅಲ್ಲಿ ನೀವೇನು ಕಾಲಿಡುವ ಹಾಗಿಲ್ಲ. ಬೇರೆ ಹಾಕಿಸ್ತೇನೆ. ಅನುಮತಿ ಇಲ್ಲದೆ ಒಳ ಪ್ರವೇಶವಿಲ್ಲ. ಅಲಕ್ಕ ಹಾಕಿಸ್ತೇನೆ. ಅದನ್ನು ಒಯ್ತೀಯ? ಒಯ್ಯುವುದಿಲ್ಲ. ಮೊದಲನೇ ನೀವು ಒಳಗೆ ಹೋಗುವಾಗಿಲ್ಲ. ನಿಷಿದ್ಧ. ನಂದನ ಒಳಗೆ ಹೋಗ್ಬೇಕು ಅಂತ ನಮ್ಮನ್ನು ಕೇಳಿ ಹೋಗ್ಬೇಕು. ಸಾಕಾಗುವುದಿಲ್ಲ. ಒಳ ಭಾಷ ಯಾವ ದಂಡ ಹೋಗ್ಬೇಕು. ಯಾರು ಹೇಗಿರ್ಬೇಕು? ಏನು ಉಳಿತಾ ನೀನು ಬಿಟ್ಟು? ಅದೇ ಯಾರು ಹೇಗಿರ್ಬೇಕು? ನೀರು ಹರಿಬೇಕೋ ಬೇಡವಾ? ಉಳಿಬೇಕೋ ಅಥವಾ ಅಗ್ನಿ ಹರಿಯುವ ಹಾಗಾಗ್ಬೇಕು? ಉಳಿಯುವುದನ್ನು ನಿಲ್ಲಿಸ್ಬೇಕಾ? ಗಾಳಿ ಹೀಗೆ ಬೀಸ್ಬೇಕಾ ಅಥವಾ ಸುಮ್ಮನಿರ್ಬೇಕಾ? ನಿರ್ಧರಿಸುವವರು ನಾವು ವರುಣ ಪಾರ್ಶ್ವದಿಂದ. ಜೊತೆಗೆ ಯಾರು ಬದುಕಬೇಕು, ಯಾರು ಸಾಯ್ಬೇಕು? ಇಷ್ಟು ಕಾಲ ನೀವು ಆಡಿದ್ದಾಯ್ತು. ನಮ್ಮವ್ರನ್ನೆಲ್ಲ ಕೊಂದ್ಕೊಂಡ್ರಿ ಪಾಪಿ ಮಕ್ಕಳ. ಇವತ್ತಿನ ಮೇಲಿಂದ ನಮ್ಮವ್ರಿಗೆ ಒಬ್ಬರಿಗೂ ಸಾವು ಬರುವ ಹಾಗೆ ಯಮದಂಡ ಹಿಡಿದು ನಾನೇ ನಿಂತೇನೆ. ಯಾರಿಗೂ ಸಾವು ಬರುವುದಿಲ್ಲ. ಹರಡಿ ಅಷ್ಟೇ ಅಲ್ಲ, ನೀನು ದೇವೇಶ, ಆದಿತ್ಯರಿಗೆ ಹಿರಿಯ ಮುಂತಾದವನ ಮರ್ಯಾದೆ ಹೋಗ್ಬೇಕು ಅಂತಾದ್ರೆ ನನಗೆ ಬಂದಿರುವ ಯೋಚನೆ ಅದೇ ಸರಿ. ನಿಮ್ಮ ತಾಯಿ ಅದಿತಿ ದೇವಿಯ ಕರ್ಣಕುಂಡಲ ಬೇಡವೋ? ಅವರ ಸೌಭಾಗ್ಯವನ್ನು ನಿನ್ನ ಕೈಯಿಂದ ಉಳಿಸಿಕೊಳ್ಳಿಕ್ಕೆ ಕಾಪಾಡು. ಹೆಂಗಸರ ಆಭರಣ ಕೈ ಹಾಕ್ಬಾರ್ದು. ಹೆಂಗಸರಲ್ಲ, ನಿನ್ನಂತ ಪಾಪಿ ಮಕ್ಕಳು ಹೆಕ್ಕವರು ಪಾಪಿ ಅವರು. ಹಾಗಾಗಿ ಅವರನ್ನು ಒಯ್ತಾ ಇದ್ದೇನೆ. ಉಳಿಯಕ್ಕೆ ಆಭರಣ ಕಡ. ಇಂತಹ ಹೆಂಬೇಡಿ ತೋಲು ಮಕ್ಕಳನ್ನು ಹತ್ತ ಮೇಲೆ ಅವರು ವ್ಯರ್ಥ. ಹಾಗಾಗಿ ಅದಿತಿಯ ಕರ್ಣಕುಂಡಲಗಳನ್ನು ಸೇರಿಸಿಕೊಂಡು ಸಕಲ ಸಂಪತ್ತನ್ನು ಪ್ರಾಜ್ಯೋತಿಷಾಪಯಕ್ಕೆ ಒಯ್ತೇನೆ. ನೀನು ಏನು ಮಾಡಿ ನಾನು ನೋಡ್ತೇನೆ. ಬೇರೆ ಕಾಯುವರಾರು ಚಿರಾದಿವಾಸರು, ಬೇರೆ ಕಾಯುವರಾರು ಚಿರಾದಿವಾಸರು, ದಾರಿಣಿ ಮಾರವ ನಿಲುಗೆ ದ್ವಾರಕೆಯೊಳಗವತಾರ ವಿಂದಿರಲಾಗಿ ಸಾರಿ ಮನಾಗದಿ ತಿಳುಗೆ. ಏನು ಮಾಡೋಣ ಹೇಳಿ? ಹಿಂದೊಮ್ಮೆ ಹೇಳಿದ್ದೆ ವಿಜೃಂಭಣೆಯಿಂದ ಆಡುತ್ತೇನೆ ಎನ್ನುವುದಾಗಿ. ಎಲ್ಲಿಗೆ ಬಂತು ಇವತ್ತು ದೇವೇಂದ್ರನ ವಿಷಯ? ಪರಿಸ್ಥಿತಿ ಎಲ್ಲಿಗೆ ಬಂದು ಹೋಯಿತು? ವರವಾನ್ವಿತನಲ್ವ ಅವನು? ವರ ಪಡೆದು ಬಂದಿದ್ದಾನೆ. ಆ ವರಕ್ಕೆ ಚ್ಯುತಿ ಬಾರದ ಹಾಗೆ ನಾನು ನಡೆದುಕೊಳ್ಳಬೇಕು. ಒಯ್ದಿದ್ದಾನೆ ಸಕಲ ಐಶ್ವರ್ಯಗಳನ್ನು. ಹೆಣ್ಣಿನ ವಿಷಯಕ್ಕೆ ಬರಬೇಡ ಅಂತ ಹೇಳಿದ್ರು ಕೂಡ ಅದಿತಿ ದೇವಿಯ ಕರ್ಣಕುಂಡಲವನ್ನು ಎತ್ತುಕೊಂಡು ಹೋಗಿದ್ದಾನೆ. ಇಲ್ಲಿ ಏನೂ ಉಳಿದಿಲ್ಲ. ಹಾಗಾಗಿ ನಮ್ಮನ್ನೆಲ್ಲ ಕಾಯುವನೊಬ್ಬನಿದ್ದಾನ. ಜಗತ್ಪಾಲಕ ಜಗದ್ರಕ್ಷಕ ಶ್ರೀಹರಿ ಇಂದು ಎಲ್ಲಿದ್ದಾನಂತ ಭೂಲೋಕದಲ್ಲಿ ದ್ವಾಪರಾಯುಗ. ಆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಎತ್ತಿದ್ದಾನೆ. ಅಲ್ಲಿಗಾಗಿಯೇ ಪಯಣವನ್ನು ಬೆಳೆಸ್ತಾನೆ.
ರಣದೊಳರಗಿದ ಸುರಪನ ಶಿರವನ್ನು ಎತ್ತುತ್ತಾಗ ಮಾಧವನು ಶ್ರೀಹರಿ ದೇವೇಶ ಒಂದು ನಿನ್ನಲ್ಲಿಗೆ ನಿಂತಿದ್ದೇನೆ ಹೌದು. ನೆಲನೋಟಕನಾಗಿ ಇದ್ದೇನೆ ಹಾ, ಬರುವುದೇನು ಹೊಸತೇನಲ್ಲ ಬಂದು ನನಗೆ ಆಶ್ಚರ್ಯ ಆದದ್ದು ಅದೇ. ಹಾ ಬರುವವ ನೀನೊಬ್ಬನೇ ಅಲ್ಲ, ಹಾ ದೇವಾನು ದೇವತೆಗಳನ್ನ ಕೂಡಿಕೊಂಡು ಇಲ್ಲಿಯವರೆಗೆ ಬಂದಿದ್ದೀಯ. ಹೌದು ಮಹಾಸ್ವಾಮಿ. ಬಂದದ್ದು ಮಾತ್ರ ಅಲ್ಲ, ಹಾ. ನಿನ್ನ ಮುಖವನ್ನ ಕಂಡಾಗ ರಾಧ ಮದನರಾಗಿದ್ದೀರ. ಹಾ. ಏನು ಮಾನದಲ್ಲಿ ಏನು ಮಾನದಲ್ಲಿ ಬಂದಿರುವೇಗಿ ಮಾನಪಾನ ಕೈಯಿರಿ ಬಂದಿರುವೇಗಿ ಮಾನಪಾನ ಕೈಯಿರಿ ಆನಂದ ಕುಳಿತಲಿಂದ ಆನಂದ ತಂದಲ ಆನಂದ ಕುಳಿತಲಿಂದ ಆನಂದ ತಂದಲ ಪೂರ್ಣ ಮಾತುಗಳಿಂದ ಬೇಡೋ ಪೂರ್ಣ ಮಾತುಗಳಿಂದ ಬೇಡೋ ದೇವೇಶ, ಆಗಲೇ ಹೇಳಿದ ಹಾಗೆ ನಿನ್ನ ಮುಖದಲ್ಲಿ ಯಾವ ಸುಖವೂ ಇಲ್ಲ. ಹಾಗಾದ್ರೆ ಇಲ್ಲಿಯವರೆಗೆ ಬರುವುದಕ್ಕೆ ಏನು ಕಾರಣ ಎನ್ನುವುದು ಇದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಈ ದುಃಖ ಮಾನಸನಾಗಿ ಅಥವಾ ದುಃಖ ಪಡುವಂತಹ ಈ ಮುಖವನ್ನು ಹೊತ್ತುಕೊಂಡು ದೇವಾನು ದೇವತೆಗಳನ್ನ ಕೂಡಿಕೊಂಡು ಇಲ್ಲಿಯವರೆಗೆ ಬಂದಿಯಲ್ಲ, ಇದಕ್ಕೆ ಕಾರಣ ಏನು? ನನ್ನಿಂದ ಏನಾಗಬೇಕು? ಕಾರಣ ಉಂಟಯ್ಯ ಮಹಾಸ್ವಾಮಿ. ಶ್ರೀ ಮನೋಹರ ಸ್ವಾಮಿ ಪ್ರೇಮದಿ ಕೇಳು ಶ್ರೀ ಮನೋಹರ ಸ್ವಾಮಿ ಪ್ರೇಮದಿ ಕೇಳು ಕಾಮ ಜನಕ ಕಮನೀಯ ಕೃಪಾಳು ಕಾಮ ಜನಕ ಕಮನೀಯ ಕೃಪಾಳು ಭೂಮಿಯಾತ್ಮ ಜನದ ನರಕದಾನವನು ಭೂಮಿಯಾತ್ಮ ಜನದ ನರಕದಾನವನು ಕಾಮುಕದಾನದಿಂದ ಹೊರದಿನಾಕವನು ಕಾಮುಕದಾನದಿಂದ ಹೊರದಿನಾಕವನು ಶ್ರೀ ಮನೋಹರ ಸ್ವಾಮಿ ಕೃಪಾಳು ದೇವ ದೇವೇಶ, ತೇನಮೇವ ತ್ರಾಮಪೀನ ಚಲತಿ. ಒಂದು ಮಾತಿದೆಯಲ್ಲ, ಸರಿ. ಒಂದು ಹುಲ್ಲು ಕಂಡಿ ಅಲ್ಲಾಡಬೇಕಾದ್ರು ನಿನ್ನ ಆಜ್ಞೆ ಬೇಕಾಗ್ತದಂತೆ. ವಿಷಯ ನಿನಗೆ ಗೊತ್ತುಂಟು ಎನ್ನುವುದು ನನಗೆ ಮನವರಿಕೆ ಆಗಿದೆ ಮಹಾಸ್ವಾಮಿ. ಆದ್ರೆ ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕಲ್ಲ, ಖಂಡಿತವಾಗಿ ಹೇಳ್ತೇನೆ. ಹೇಳು. ಎಂದಿನಂತೆ ಇರುವಂತಹ ಸಂದರ್ಭ ದೇವಲೋಕದ ಮೇಲೆ ಗೂಢ ರಾಕ್ಷಸರ ಆಕ್ರಮಣವಾಯಿತು. ರಾಜ್ಯೋತಿಸಾಪುರವಂತೆ ಭೂಮಿಯ ಆತ್ಮಜನಂತೆ ನರಕಾಸುರ, ಅವನ ಜೊತೆಲಿ ಉರಾಸುರ ಕೂಡ ಬಂದಿದ್ದಾನೆ. ಬಂದವನು ದೇವಲೋಕದ ಮೇಲೆ ದಾಳಿ ಇಕ್ಕಿ ನಮ್ಮವರನ್ನೆಲ್ಲ ಹೊಡೆದೋಡಿಸಿದ. ಸರಿ, ಜೊತೆಯಲ್ಲೂ ನಾನು ಕೈ ಸಾಗದೆ ಹೋದೆ ಮಹಾಸ್ವಾಮಿ. ಅವನು ಮಾಡಿದ್ದಾದ ಏನು? ಬಂದವರೆಲ್ಲ ನಮ್ಮ ಸಿಂಹಾಸನದ ಮೇಲೆ ಕಣ್ಣಿರ್ತಾ ಇದ್ದ. ಇವನು ಮಾಡಿದ್ದು ಹಾಗಲ್ಲ. ಸಿಂಹಾಸನವನ್ನು ವಶಪಡಿಸಿಕೊಳ್ಳುವುದರ ಜೊತೆಯಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಐಶ್ವರ್ಯಗಳನ್ನ, ಸಕಲ ಸಂಪತ್ತುಗಳನ್ನ, ಐರಾವತವನ್ನು, ಉಚ್ಚೈಶ್ರವಸವನ್ನು, ಕಲ್ಪವೃಕ್ಷವನ್ನು, ಕುಬೇರನ ಭಂಡಾರವನ್ನು, ಯಮ ಪಾಶವನ್ನು, ಹಾಗೆ ಎಲ್ಲವನ್ನು ವಶಪಡಿಸಿಕೊಂಡಿದ್ದಾನೆ. ಅಂದ್ರೆ ದೇವಲೋಕದ ಸುವಸ್ತುಗಳನ್ನೆಲ್ಲವನ್ನು ವಶಪಡಿಸಿಕೊಂಡಿದ್ದಾನೆ. ಆದೇಶವನ್ನಿರ್ಬೋದು. ಸರಿ. ಅಷ್ಟೇ ಅಲ್ಲ ಮಹಾಸ್ವಾಮಿ, ಅತಿದೇವಿಯ ಕರ್ಣಕುಂಡಲವನ್ನು ಕಿತ್ತುಕೊಂಡಿದ್ದಾನೆ. ಅತಿದೇವಿಯ ಕರ್ಣಕುಂಡಲವನ್ನು ಕಿತ್ತುಕೊಂಡಿದ್ದಾನೆ. ಸರಿ. ಆ ಕರ್ಣಕುಂಡಲವನ್ನು ಕಿತ್ತುಕೊಂಡರೆ ನಮ್ಮ ಸ್ಥಿತಿ ಏನಾಗಬೇಡ ಮಹಾಸ್ವಾಮಿ. ಹಾಗಾಗಿ ನಿಮ್ಮಲ್ಲಿ ಮೊರೆಯಿಡುತ್ತಾ ಇದ್ದೇವೆ ನಾವೆಲ್ಲರೂ. ಇದುಕೊಂಡು
ಒಳ್ಳೆಯ ದಾರಿಯನ್ನು ತೋರಿಸಬೇಕು, ವ್ಯವಸ್ಥೆ ಆಗಬೇಕು. ವ್ಯವಸ್ಥೆ ಆಗಬೇಕು ಅಂತ ನಿಮ್ಮಲ್ಲಿ ಕೇಳ್ತೇನೆ. ಇದಕ್ಕೂ ನೀವು ಇಲ್ಲಿಯವರೆಗೆ ಬಂದಿದ್ದೀರಿ. ಇದಕ್ಕೆ ನೀವೆಲ್ಲರೂ ದೇವೇಶ, ಇದಕ್ಕಾಗಿ ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ. ಹಾ. ದುರುಳನಾದಂತಹ ನರಕಾಸುರನ ಪಟಳ ಹಾ. ದೇವಲೋಕದ ಮೇಲೆ ದೇವಲೋಕದ ಸುವಸ್ತುವನ್ನು ಅಥವಾ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ವಶಪಡಿಸಿಕೊಂಡಿದ್ದಾನೆ. ಹೌದು. ಹಾಗಾಗಿ ನಾನು ವದನನಾಗಿ ಇಲ್ಲಿಯವರೆಗೆ ಬಂದು ದೂರನ್ನು ಇಡ್ತಾ ಇದ್ದೀರಿ. ಭಯ ಪಡಬೇಕಾದಂತಹ ಅಗತ್ಯ ಇಲ್ಲ, ದುಃಖಿಸಬೇಕಾದಂತಹ ಅಗತ್ಯ ಇಲ್ಲ. ಇದು ದೇವತೆಗಳನ್ನೆಲ್ಲ ಕರೆದುಕೊಂಡು ನಿನ್ನ ಸ್ವಸ್ಥಾನವನ್ನು ನೀನು ಸೇರಬಹುದು. ಹೌದು, ಆದಷ್ಟು ಶೀಘ್ರದಲ್ಲಿ ನರಕಾಸುರನನ್ನ ವಧಿಸಿ ಆ ದೇವಲೋಕದ ಸುವಸ್ತುಗಳೆಲ್ಲವೂ ಮತ್ತೆ ಹಿಂತಿರುಗಿ ನಿನಗೆ ತಂದು ಕೊಡುವ ಹೊಣೆ ನನ್ನದು. ಧನ್ಯೋಸ್ಮಿ. ಆಗಲಿ ಅಂತೆ. ಶುಭವಾಗಲಿ. ನನ್ನ ನಿರೀಕ್ಷೆಯಲ್ಲಿಯೇ ಇರು. ದೇವೇಶನಿಗೇನು ಅಭಯವನ್ನು ಕೊಟ್ಟು ಕಳುಹಿದ್ದೇನೆ. ಈಗ ನಾನು ಪ್ರಾಗ್ಜ್ಯೋತಿಷಾಪುರಕ್ಕೆ ಹೋಗಿ ನರಕನ ವಧಿಸಬೇಕು ಅಂತಾದ್ರೆ ನಾನೊಬ್ಬನೇ ಹೋದ್ರೆ ಖಂಡಿತ ಈ ಕಾರ್ಯ ಆಗುವುದಿಲ್ಲ. ನನ್ನ ಜೊತೆಗೆ ಬರಬೇಕು ನನ್ನ ಹೆಂಡತಿ. ಅದು ಯಾರು? ಸತ್ಯಭಾಮೇ ಬರಬೇಕು. ಅವಳು ಬಂದಳು ಅಂತಾದ್ರೆ ನರಕನನ್ನ ವಧಿಸುವುದಕ್ಕೆ ಸಾಧ್ಯ. ಹಾಗಂತ ನಾನು ಹೋಗಿ ನೀನು ಬಾ ಅಂತ ಕರೆದ್ರೆ ಖಂಡಿತ ಅವಳು ಬರುವವಳಲ್ಲ. ನೀನು ಬರುವುದು ಬೇಡ ಅಂತ ಹೇಳಿದ್ರೆ ಬರದೇ ಬಿಡುವವಳಲ್ಲ. ಹಾಗಾಗಿ ನಾನು ಕರಿಬಾರದು, ಅವಳಾಗೇ ಬರಬೇಕು. ಆ ವ್ಯವಸ್ಥೆ ಮಾಡ್ತೇನೆ. ಬಂದ ಭಾಮೆಯು ಹೊಂದಿಸಿ ವಂದಿಸಿ ವಿಸ್ಮಯದಿಂದಲೇ ವಲ್ಲಭಗೆ ಉಸುರಿದಳು. ವಿಸ್ಮಯದಿಂದಲೇ ವಲ್ಲಭಗೆ ಉಸುರಿದಳು. ಎಲ್ಲಿಗೆ ಗಮನ ನಿಲ್ಲೆಯೋ ರಮಣ. ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ನಿಲ್ಲೇನೋ ರಮಣ. ನಿಲ್ಲೆಲೋ 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 ರಮಣ. ಎಲ್ಲಿಗೆ ಗಮನ ನಿಲ್ಲಲು ರಮಣ. ಎಲ್ಲಿಗೆ ಗಮನ ನಿಲ್ಲಲು ರಮಣ. ನಿಲ್ಲೆಲೋ ರಮಣ.
ಭವನ ಸೊಲ್ಲಿಸದೆನ್ನೊಳೆಯುವುದೇನು ಹದನ ಸೊಲ್ಲಿಸದೆನ್ನೊಳೆಯುವುದೇನು ಹದನ ಯಾರೊಡನೆ ಕದನ ತಿಳಿಯದಾದೆ ಹದನ ಯಾರೊಡನೆ ಕದನ ತಿಳಿಯದಾದೆ ಕದನ ಅವಸರದಿಂದ ಹೊರಟು ನಿಂತಹ ಸಂದರ್ಭ ಮತ್ತೆ ಬಂದು ತಡೀತಾ ಇದೆಯಲ್ಲ. ಹೌದು. ಏನಾಯ್ತು? ಯಾಕೆ? ಸರಿ ನನಗೆ ಏನಾಯ್ತು? ಅಯ್ಯಯ್ಯೋ, ನಿಮ್ಮ ನೋಡಿದ್ರೆ ಇನ್ನೇನೋ ಹೊಸತನ. ಹೌದು. ಇಲ್ಲಿವರೆಗೆ ನಾನು ನೋಡ್ಲೇ ಇಲ್ವಾ? ಅಯ್ಯೋ, ಹಿಂದೆ ಇತ್ತಲ್ಲ, ಅಂದಿಗಿಂತ ಇಂದು ಮುಖದಲ್ಲಿ ಏನೋ ಒಂದು ರೀತಿಯಾದಂತ ಉಲ್ಲಾಸ, ಹೌದಾ? ಉತ್ಸಾಹ. ಅದನ್ನು ನೋಡ್ತಾ ಇದ್ದವಾಗ ನಿಮ್ಗೊಂದು ವಿಷಯ ಗೊತ್ತಿರ್ಬೇಕು. ಏನು? ಹೆಂಡತಿಯಾದವಳಿಗೆ ಗಂಡನ ಚಹರೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರು ಅದು ಗೊತ್ತಾಗಿ ಹೋಗ್ತದೆ. ಸರಿ, ನನಗೂ ಹಾಗೆ ಆಗಿತ್ತು ಇವತ್ತೇ. ಹೌದಾ? ನಿಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಲ್ಲ ಸ್ವಾಮಿ, ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿ ಹೋಗಿದೆ. ಹೌದಾ? ಹೌದು. ಇದೊಂದು ದೊಡ್ಡ ಅನುಭವ ನನಗೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ಸ್ವಾಮಿ, ಬಹುಶಃ ಒಂದು ಹೊಸತರವಾದಂತಹ ವಿಷಯವನ್ನು ಕಂಡುಹಿಡಿಯಲು ಅಥವಾ ಇನ್ನೇನು ಕರೆತರಲು ಹೊರಟಿದ್ದೀರಿ. ಏನಂದ್ರೆ ಯಾವುದೋ ಕಾರ್ಯವನ್ನ ಸಾಧಿಸುವುದಕ್ಕೆ ಹೊರಟು ನಿಂತವ. ಹೌದು. ಅದನ್ನ ಊಹಿಸ್ತಾ ಇದ್ದೀಯ ನೀನು. ಹೌದು. ಹಾಗಾದ್ರೆ ಯಾರೊಂದಿಗೆ ಯುದ್ಧ ಇರಬೇಕು? ನನ್ನ ಮುಖದಲ್ಲಿ ಬಹುಶಃ ಬದಲಾವಣೆ ಆಗಿದೆ. ಸರಿ, ಯಾರೊಂದಿಗೆ ಯುದ್ಧ ಇರಬೇಕು? ಹೊರಟಂತಹ ನೀವು ಆ ನಿಮ್ಮ ಟಿವಿಯನ್ನು ಕಂಡಾಗ ಎಂತವರಿಗಾದ್ರೂ ಅನಿಸ್ತದೆ ಬಹುಶಃ ಇದೊಂದು ಹೋರಾಟ ಇರಬೇಕು ಅಂತ ಹೇಳಿ. ಇಲ್ಲದೆ ಹೋದಲ್ಲಿ ಯಾವುದೋ ಒಂದು ಹೆಮ್ಮಗಳು ಸಂಕಷ್ಟದಲ್ಲಿ ಇರಬೇಕು. ಹೋಗಿ ಆ ಹೆಮ್ಮಗಳ ಸಂಕಷ್ಟಕ್ಕೆ ಕಾರಣಕರ್ತರಾದಂತವರನ್ನು ಸದೆಬಡಿದು ಹೆಮ್ಮಗಳನ್ನ ಅಲ್ಲಿಂದ ಇಲ್ಲಿವರೆಗೆ ಕರೆತಂದು ಇನ್ನೊಂದು ಮದುವೆಯಾಗುವ ಪ್ರಯತ್ನವೂ ಏನು? ಯಾಕೆ ಮಾತನ್ನು ಹೇಳ್ತಾನೆ ಗೊತ್ತುಂಟ? ಯಾಕೆ? ನಮಗೆಲ್ಲ ಅಭ್ಯಾಸ ಆಗಿ ಹೋಗಿದೆ ಈಗ. ಹೌದಾ? ಹೌದು. ಎಷ್ಟೊತ್ತಿಗೆ ಯಾರನ್ನು ಕರ್ಕೊಂಡು ಬರ್ತೀವಿ ಅಂತ ಗೊತ್ತಾಗುವುದಿಲ್ಲ. ಇಲ್ಲ, ನಾವು ಆರತಿಯನ್ನು ಸಿದ್ಧವಾಗಿ ಇಟ್ಕೊಂಡಿರುವುದು. ಸಿದ್ಧವಾಗಿ ಇರ್ತದೆ. ಹಾಗಂತ ನಾನು ಕಣ್ಕೊಂಡು ಬಂದ ತಕ್ಷಣದಲ್ಲಿ ಮಂಗಳಾರತಿ ಎತ್ತುದು ಒಳಗೆ ಕರೆದುಕೊಂಡು ಮೊದಲ ಹಾಗೆ ಬೇಜಾರಾಗ್ತಿತ್ತು, ಬೇಸರ ಆಗ್ತಿದೆ. ಬೇಸರವಾಗ್ತಿತ್ತು. ಯಾಕೆ? ಯಾಕೆ? ನನ್ನರ್ಧ ಭಾಗವನ್ನು ಇನ್ನೊಬ್ಬಳಿಗೆ ನಾನು ಹಂಚಿಕೊಡಬೇಕಲ್ಲ, ಸುಖವನ್ನ. ಹೌದು ಅಲ್ವಾ? ಆ ಮನಸ್ಸು ಬರುವುದು. ಆಮೇಲೆ ಆಮೇಲೆ ನಿಧಾನವಾಗಿ ಅಭ್ಯಾಸ ಆಗಿ ಹೋಯ್ತು ನನಗೆ. ಏನು? ಯಾಕೆ? ಯಾಕೆ? ಎಷ್ಟು ಪ್ರೀತಿಯನ್ನ ನೀವು ನನಗೆ ಕೊಡಬೇಕು ಅದನ್ನೆಲ್ಲವನ್ನ ದಾರಿ ಎದ್ದಿದ್ದೀರಿ. ನನಗೆಲ್ಲ ಸಿಕ್ಕುದಂತಾದ್ರೆ ಎಷ್ಟು ಬಂದ್ರು ನಿನಗೆ ಏನ್ ತೊಂದ್ರೆ ಅಲ್ವಾ? ಹೌದು. ಸರಿ, ಆ ನಿರ್ಧಾರಕ್ಕೆ ಬಂದವಳು ನಾನು. ಹಾಗಾಗಿ ಕೇಳುವುದು, ಎಲ್ಲಿಗೆ ಹೊರಟಿದ್ದೀರಿ? ಯಾವ ಮಹಾನ್ ಕಾರ್ಯಕ್ಕಾಗಿ ಹೊರಟಿದ್ದೀರಿ? ನೀನು ಹೇಳಿದ ಹಾ. ಎರಡನೇ ವಿಷಯ ಉಂಟಲ್ಲ, ಹಾ. ಯಾರನ್ನು ಕರೆದುಕೊಂಡು ಬರ್ಲಿಕ್ಕೆ. ಹೌದು. ಅದಲ್ಲ, ಮತ್ತೆ ಅದಕ್ಕೂ ಹೊರಟದ್ದೇ ಅಲ್ಲ. ಹಾ. ಇನ್ನು ಹೊರಟು ನಿಂತದ್ದು ಹೌದು, ಎಲ್ಲಿಗೆ? ಆದ್ರೆ ಆ ಕಾರಣ ಅಲ್ಲ. ಏನು ಕಾರಣ ಉಂಟು. ಹೌದಾ? ಈಗ ಮತ್ತೆ ನೀನು ಎಣಿಸ್ಬಹುದು, ವನವಿಹಾರಕ್ಕ ಹೌದು. ಅಥವಾ ಒಂದು ವಿಹಾರ ಮಾಡಿ ಬರುವುದಕ್ಕ. ಅದೊಂದು ವಿಚಾರ. ಹೌದು. ಯಾಕೆ ಗೊತ್ತುಂಟ? ಯಾಕೆ? ನಿಮ್ಮನ್ನು ತಡೆದು ನಿಲ್ಲಿಸಲು ಬಲವಾದ ಕಾರಣ ಒಂದುಂಟು. ಯಾಕೆ ಅಂತ ಕೇಳಿದ್ರೆ, ಎಲ್ಲೋ ಹೊರಟಂತಹ ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮನ್ನು ಅನುಸರಿಸಿ ಬರಬೇಕು. ಆದ್ರೆ ವಿಹಾರಕ್ಕೆ ಹೊರಟದ್ದಾದ್ರೆ ಒಂದು ವಿಹಾರ ಮಾಡಿ ಬರೋಣ. ವಿಹಾರಕ್ಕೆ ಹೊರಟದ ವಿಹಾರಕ್ಕೆ, ಇಲ್ಲದೆ ಮತ್ತೇನೋ ಕಾರ್ಯಕ್ಕೆ ಹೋಗ್ತಿದ್ದೀರಿ ಅಂತ ಆದ್ರೆ ಅದೇ ಕಾರ್ಯಕ್ಕೆ ನಾನು ಬರಬೇಕು. ನನ್ನ ಮನಸ್ಸು ಹೇಳ್ತಾ ಇದೆ ನಿಮ್ಮ ಜೊತೆಯಲ್ಲಿ ಇಂದು ನಾನಿರ್ಬೇಕು ಎನ್ನುವುದಾಗಿ. ಹಾಗಾಗಿ ನಾನು ಬರಲ್ಲ. ಹೊರಟು ನಿಂತದ್ದು ಯಾಕೆ ಏನು ಅಂತ ಏನು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಹೌದು. ಕೇಳಬೇಕು. ನೋಡಿ ಮಣಿಯ ಕೇಳು ನೋಡಿ ಮಣಿಯ ಕೇಳು ಹೊರಟವಿ ನೋಡುವ ಗುಣಗೀರೆ ಹೊರಟವಿ ನೋಡುವ ಗುಣಗೀರೆ ಹಾಲಿನಿಯಾತ್ಮ ಜನರದೋನಾಥ ಹಾಲಿನಿಯಾತ್ಮ ಜನರದೋನಾಥ ಸೇರುತ್ತ ಸಿರಿಯ ಭಾರವಾಗೈದರು ನಾರಿಮಣಿ, ಏನ್ ವಿಶೇಷ? ನಾನು ಆಡುವಂತಹ ಮಾತನ್ನ ಕೇಳಬೇಕು. ಏನು? ಹೊರಟು ನಿಂತದ್ದು ಹೌದು. ಎಲ್ಲಿಗೆ? ನೀನು ಹೇಳಿದ ಹಾಗೆ ಹೊಸ ಉತ್ಸಾಹದಿಂದ ಹೊರಟು ನಿಂತವನು ನಾನು. ಹೌದು. ಆದ್ರೆ ಎಲ್ಲಿಗೆ? ಹೌದು. ನೀನು ಎಣಿಸಿದಂತೆ
ಯಾವುದೋ ತರುಣಿಯನ್ನು ತರುವುದಕ್ಕೋ ಅಥವಾ ವಿಹಾರ ಮಾಡಿ ಬರುವುದಕ್ಕೋ ಹೊರಟ ಅಲ್ಲವೇ ಅಲ್ಲ. ಮತ್ತೆ ಕಾರ್ಯವೊಂದನ್ನ ಗ್ರಹಿಸಿ ಹೊರಟು ನಿಂತವನು ನಾನು. ಅಯ್ಯೋ, ಎಂತಹ ಮಹತ್ ಕಾರ್ಯವೋ ಏನು? ಮಹತ್ ಕಾರ್ಯ ಅಂತಿಂತ ಕಾರ್ಯ ಅಲ್ಲ. ಏನದು? ಅದನ್ನ ಕೇಳಿದ್ರೆ ಸಂತೋಷ ಪಡ್ತೀಯ ನೀನು. ಹೌದಾ? ಹೌದ್ರೆ ನಿಮ್ಗೆ ನಿಜ ಇಲ್ಲ. ಏನು? ಹೆಂಡತಿಗೆ ಸಂತೋಷವಾಗುವ ವಿಷಯವನ್ನೇ ನನ್ನ ಗಂಡನು ನಿತ್ಯ ಹೇಳಬೇಕು. ಹೌದು. ಹೌದಾ? ಹೌದು. ನೋಡುವ. ಸ್ವರ್ಪೀತರಾದಂತ ಹೆಂಡತಿ ಗಂಡನಿಗಾಗಿ ಏನನ್ನೂ ತ್ಯಾಗ ಮಾಡಿಯಾಳು. ನಿಜವಾದ ಹೆಂಡತಿ ಹೌದಾ? ಗಂಡ ಸಂತೋಷದ ವಿಷಯವನ್ನು ಹೇಳುವುದಲ್ಲ, ಗಂಡ ಹೇಳಿದ ವಿಷಯಕ್ಕೆಲ್ಲ ಸಂತೋಷ ಪಡಬೇಕು. ಹೀಗೆ ಹಾಗೆ. ಆದ್ರೆ ಇಲ್ಲಿಯೇ ಕುಳಿತಿರುವಂತಹ ಸಂದರ್ಭ ದೇವೇಶ ದೇವತೆಗಳನ್ನೆಲ್ಲರನ್ನ ಒಡಗೂಡಿಕೊಂಡು ಬಂದ. ಯಾರು ಬಂದ ಹಾಗಿತ್ತು ನೋಡಿದ್ದೇನೆ. ಬಂದವ ಕಾಲಿಗೆರಗಿದ. ಏನಾಯ್ತು, ಯಾಕೆ ಇಲ್ಲಿಯವರೆಗೆ ಬಂದದ್ದು ಎನ್ನುವ ಹಾಗೆ ಕೇಳಿದಾಗ ಅವ ಹೇಳಿದ್ದೇನು ಗೊತ್ತಾ? ಏನು? ಪ್ರಾಗ್ಜ್ಯೋತಿಷಾಪುರದಲ್ಲಿ ಭೂಮಿಯ ಸುತನಾದಂತಹ ನರಕ ಎನ್ನುವಂತಹ ದೈತ್ಯ ದೇವಲೋಕದ ಮೇಲೆ ದಾಳಿಯನ್ನ ಎಸಗಿದನಂತೆ. ದೇವತೆಗಳನ್ನ ಓಡಿಸಿ ಅಲ್ಲಿರುವಂತಹ ಸುವಸ್ತುಗಳನ್ನ ಅದಿತಿ ದೇವಿಯ ಕರ್ಣಕುಂಡಲಗಳನ್ನ ವಶಪಡಿಸಿಕೊಂಡಿದ್ದಾನಂತೆ. ಹಾಗಾಗಿ ಅವನನ್ನ ಕೊಂದು ಆ ಸುವಸ್ತುಗಳನ್ನೆಲ್ಲ ಹಿಂತಿರುಗಿ ಪಡೆಯುವ ಸಲುವಾಗಿ ದೇವತೆಗಳು ಬಂದು ದೂರನಿದ್ದರು. ಅವರಿಗೆ ಅಭಯವನ್ನ ಕೊಟ್ಟು ಕಳುಹಿದವನಿದ್ದೇನೆ. ಶೀಘ್ರಾತಿ ಶೀಘ್ರದಲ್ಲಿ ಆ ದೈತ್ಯ ನರಕನನ್ನ ಕೊಂದು ದೇವತೆಗಳ ಸುವಸ್ತುಗಳನ್ನ ಮತ್ತೆ ಹಿಂತಿರುಗಿ ನಿಮಗೆ ತಿರುಗಿಸುತ್ತೇನೆ ನೀವು ಆಡಿದ ಮಾತು ಎನ್ನುವ ಹಾಗೆ. ಹಾಗಾಗಿ ಪ್ರಾಗ್ಜ್ಯೋತಿಷಾಪುರದತ್ತ ಹೊರಟು ನಿಂತವನು ನಾನು. ನೀವು ಹೌದು. ಅಲ್ಲಿ ಹೊರಟಿದ್ದ? ಅಲ್ಲಿ ಹೊರಟದ್ದು ಸಂತೋಷ ಆಯ್ತು ಸ್ವಾಮಿ. ಅರೆ ಕ್ಷಣಗಲಿರಲಾರೆ ನಾನಿನ್ನ ಅರೆ ಕ್ಷಣಗಲಿರಲಾರೆ ನಾನಿನ್ನ ಅರೆ ಕ್ಷಣಗಲಿರಲಾರೆ ನಾನಿನ್ನ ಕರೆದೊಯ್ಯದೆ ಕೈಲಿಗೆಲ್ಲ ಕರೆದೊಯ್ಯದೆ ಕೈಲಿಗೆಲ್ಲ ನರಕನ ಮದಿಸುವ ಸೆಳಲಿನೋ ತಮನೋ ನರಕನ ಮದಿಸುವ ಸೆಳಲಿನೋ ತಮನೋ ಪರಿಗಿಸಿ ಬರುವೆ ಆನಂದದುಲಾನೋ ಪರಿಗಿಸಿ ಬರುವೆ ಆನಂದದುಲಾನೋ ಪರಿಗಿಸಿ ಬರುವೆ ಆನಂದದುಲಾನೋ ಅರಜ್ಞಾನಗಲಿರಲಾರೆ ನರಿನ್ನ ಕರೆದೊಯ್ಯವೆ ಕಲ್ಲಿಗೆಲ್ಲ ಮೋಗನ್ನ ಅರಜ್ಞಾನಗಲಿರಲಾರೆ ಹೋಗಿ ಅವನನ್ನ ಕೊಂದು ಸುವಸ್ತುಗಳನ್ನ ಮತ್ತೆ ದೇವಲೋಕಕ್ಕೆ ಹೋಗಿ ಅವರಿಗೆ ಒಪ್ಪಿಸಿ ಬರ್ತೇನೆ. ನಿಜ ಹೇಳಿಲ್ಲ. ಬಹುಶಃ ತಿರುಗಾಟ 2 ದಿವಸ ಆದ್ರೂ ಆಯ್ತು, 15 ದಿವಸ ಆದ್ರೂ ಆಯ್ತು. 20 ದಿವಸಕ್ಕೂ ಸಿದ್ಧಳಾಗಿ ನಿಂತ್ಕೊಳ್ಳು ನಾನು. ಅಂದ್ರೆ ಅಷ್ಟು ವ್ಯವಸ್ಥೆ ನೀನು ಇನ್ನಷ್ಟು ಮಾಡಿ ಮಾಡ್ಕೊಳ್ತೇನೆ ನಾನು. ಸ್ವಾಮಿ, ನಿಮಗೊಂದು ವಿಷಯವನ್ನು ಹೇಳಿಲ್ಲ. ಹೇಳು. ಒಂದರೆ ಗಳಿಗೆ ಹಾ ಹಾಗಾಗಿ ಪ್ರಾರಂಭ ಆಗಿದೆ ನನಗೆ. ಹಾ ಯಾವಾಗ ಹಾ ಅನ್ನೊಂದು ಮಾತು ಕೊಟ್ಟಿದ್ರಲ್ಲ ನೀವು, ನೆನಪುಂಟ ನಿಮಗೆ? ಹಾ 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 ಪಾರಿಜಾತ. ಹೌದು. ಹಾ ಈಗ ಹೊರಟಿರುವುದು ಎಲ್ಲಿಗೆ? ಹಾ ಈಗ ಹೊರಟಿದ್ದು ಅದೇ ದೇವಲೋಕಕ್ಕೆ. ಆ ಜ್ಯೋತಿಷಾಪುರಕ್ಕೆ ಹೋಗಿ ಆಮೇಲೆ ದೇವಲೋಕ. ಹೌದು. ಅಲ್ಲಿ ಕೆಲಸವನ್ನು ಮುಗಿತು ಅಂತಾಳೆ. ಇಲ್ಲಿ ಕೆಲಸ ಈಗ ಉಂಟು. ಹಾ. ದೇವರ ಕರೆದೇ ಕರೀತಾನೆ. ಹೌದು. ಅಲ್ಲೊಂದು ನಿಮಿಷ ಇರ್ತದೆ. ಹೌದು. ಆ ಸನ್ಮಾನದಲ್ಲಿ ಹೆಂಡತಿ ಆದ್ರೂ ಭಾಗಿಯಾದ್ರೆ ಎಷ್ಟು ಸಂತೋಷ ಗೊತ್ತಿಲ್ಲ. ಹಾ ಹೌದು. ಅಂದ್ರೆ ಗಂಡಸಲ್ಲಿ ಹೀಗೆ ವಿಚಾರ ಮಾಡಬೇಕು. ನನ್ನ ಜೊತೆಗೆ ನನ್ನ ಸಹಧರ್ಮನಿಗೂ ಒಂದು ಆಗ ಹೋಗ್ಲಿ. ಹಾ ಅದು ಒಳ್ಳೇದೇ ಅಲ್ವಾ? ಅದು ನಿಜ ಹೇಳ. ನಿಮ್ಮನ್ನು ಒಂದು ಅರಗಳಿಗೆ ಬಿಟ್ಟಿರಲಿಕ್ಕೆ ಖಂಡಿತವಾಗಿ ನನ್ನಿಂದ ಸಾಧ್ಯವಿಲ್ಲ. ಇದು ಮನಸ್ಸಿಗೆ ಆಗನಿಸುವುದು. ಸ್ವಾಮಿ, ಇಷ್ಟು ಸಾಕು ಅಂತ ಭಾವಿಸ್ತೇನೆ. ಮತ್ತೇನೋ ಬದಲಾವಣೆ ಬೇಕು ಇವತ್ತು ನಿಮ್ ಜೊತೆ ಬರ್ಲಿಕ್ಕೆ. ಬದಲಾವಣೆ ಬೇಕು ಅಂತಾದ್ರೆ ಮಾಡಿ ಬರ್ತೀಯ. ಕೆಲವೇ ನಿಮಿಷಗಳು ಸಾಕು. ಪೂರೈಸ
ಬದಲಾಯಿಸಿಕೊಂಡು ಬರ್ತೇನೆ. ಬದಲಾವಣೆ ಮಾಡ್ತೀವಿ, ಹೌದು. ಮಾಡಿಕೊಂಡು ಬರ್ತೀಯ. ಹೌದು. ಈಗ ನನ್ನ ಜೊತೆಗೆ ಬರ್ಲಿಕ್ಕೆ ಅಯ್ಯೋ ಬರುವುದೇ ಸಿದ್ಧಳಾಗಿ ನಿಂತವಳು ನೀನು. ಹೌದು. ನಾನಲ್ಲಿ ಹೋಗುವುದು ಊಟಕ್ಕೆ ಅಂತ ಭಾವಿಸಿ ಯಾಕೆ ಬರ್ಲಿಕ್ಕೆ ಬಂದೆ? ಓ ಭಾಮ, ನಾನೇನೋ ಮದುವೆ ಮಾಡಿಸಿ ಮದುವೆ ಊಟಕ್ಕೆ ಹೋಗ್ತಾ ಇರುವುದಲ್ಲ, ಹಾ? ಅದರಿಂದಲೇ ಕೇಳಿದ್ದು. ಏನು? ಊಟವೇನೆ ಜಾಣೆ, ಅದು ಹೋರಾಟವು ಮೋಹನ್ನೇ. ಊಟಕ್ಕೆ ಹೋಗುವುದಾದ್ರೆ ಹೆಂಡತಿಯನ್ನ ಕರೆದುಕೊಂಡು ಹೋಗಬಹುದಿತ್ತು. ಒಳ್ಳೆಯ ರೀತಿಯಲ್ಲಿ ದಂಪತಿಯುಕ್ತರಾಗಿ ಕುಳಿತುಕೊಂಡು ಒಂದು ಒಳ್ಳೆಯ ಊಟವನ್ನ ಮಾಡಿ ಮತ್ತೆ ಹಿಂತಿರುಗಿ ಬರಬಹುದು ಅಂತ ಅದು ಹೇಳಿ. ಊಟ ಅಲ್ಲ, ಹಾ. ಆಟವೂ ಅಲ್ಲ, ಅಲ್ಲ ಅಲ್ಲ, ಹೋರಾಟ ಅಂತ ಹೋರಾಟ. ಏನೇ? ಹಾಗಾಗಿ ಹೋರಾಟಕ್ಕೆ ಹೊರಟು ನಿಂತವನು ನಾನು. ಇನ್ನು ಸಾಮಾನ್ಯದವ ಅಂತ ಭಾವಿಸಿದೀಯ? ಯಾರು? ಅವ ನರಕ, ಹಾ. ಬರೇ ನರಕ ಅಲ್ಲ, ಅವನ ಜೊತೆಯಲ್ಲಿ ಅವನ ಸಹಚರರೆಲ್ಲ ಇದ್ದಾರೆ. ದುಷ್ಟರು, ದುರಾತ್ಮರು, ಕಪಟಿಗಳು, ವಂಚಕರು, ಅವರೆಲ್ಲ ಇರುವಂತಹ ಸಂದರ್ಭ. ಹೆಣ್ಣಾದ ನಿನ್ನನ್ನ ಅಲ್ಲಿಯವರೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಭಾವಿಸಿದ್ಯಾ? ನಾನು ಹೊರಟು ನಿಂತಿರುವುದು ಒಬ್ಬ ಸಾಮಾನ್ಯ ಪುರುಷನೊಂದಿಗೆ ಅಲ್ಲ. ಹಾ. ಆ ಅರಿವು ನನಗೂ ಉಂಟು, ನಿಮಗೂ ಉಂಟು. ಹೌದು. ಹಾಗೆ ಕೇಳಿದ್ರೆ ಆದ್ರೆ ಹೋರಾಟ ಮಾಡುವಂತಹ ಸಂದರ್ಭ ಗೆಲುವು ನಮಗೇ ಆಗ್ತದೆ ಅಂತ ಉಂಟಾ? ಆಗುವುದೇ ಇಲ್ವಾ? ಹಾಗಲ್ಲ, ಹಾ. ಗೆಲುವು ಯಾರಿಗೆ ಬೇಕಾದರೂ ಆಗಬಹುದು. ಹಾಗಾಗಿ ಅಲ್ಲಿ ನಡೆಯುವಂತಹ ವರ್ತಮಾನ ಅದು ನಿನಗೆ ಒಳ್ಳೆಯದಲ್ಲ. ಹಾಗಾಗಿ ಹೇಳುವುದು, ನೀನು ಬರುವುದು ಮತ್ತೆ ಪಾರಿಜಾತದ ವೃಕ್ಷವನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ನೆನಪುಂಟು. ಹಾಗಾಗಿ ಮತ್ತೊಮ್ಮೆ ನಾನು ದೇವಲೋಕಕ್ಕೆ ಹೋಗ್ಬೇಕಾದ್ರೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಆಗ ನಿನಗೆ ಆ ವೃಕ್ಷವನ್ನ ತಂದು ಕೊಡ್ತೇನೆ. ಹಾಗಾಗಿ ಮತ್ತೆ ಈಗ ಬರುವುದು ಬೇಡ, ನೀನು ಒಳಗು. ನಿಮಗೊಂದು ವಿಷಯವೇ ಗೊತ್ತಿಲ್ಲ ಸ್ವಾಮಿ. ಏನು? ಹಸುವಾದವನಿಗೆ ಊಟ ಎನ್ನುವುದು ಯಾವ ಬೇಕು? ಹಸುವಾದಾಗಲೇಬೇಕು. ಹಸುವಾದಾಗಲೇಬೇಕು. ಹೌದು. ಈ ಮನಸ್ಸಾಗಿರುವುದು ಹೂವಿನ ಮೇಲೆ ಯಾರಿಗೆ? ಅದು ನನಗೆ ಮನಸ್ಸಾದವಾಗಲೇ ಬೇಕು. ಇನ್ನೊಂದು ದಿನ ನನಗೆ ಬೇಡ ಅಂತ ಅನ್ನಿಸ್ಬಹುದು. ಆವಾಗ ತಂದೆಯ ಪ್ರಯೋಜನ ಅಂತ ಹೇಳಿ. ಹಾಗಾದ್ರೆ ನೀನು ಹಠ ಬಿಡುವವಳು. ನಾನು ಬರುವುದೇ ನಿಮ್ಮ ಜೊತೆಯಲ್ಲಿ. ಹಠ ಬಿಡುವವಳು. ಯಾರು ಬರೋದು ಬರಲಿ. ಹೋರಾಟಕ್ಕೂ ಸಿದ್ಧ ನಾನು. ಯುದ್ಧವನ್ನು ಮಾಡ್ತೀಯ ನೀನು. ಹೆಣ್ಣು ಮನಸ್ಸು ಮಾಡಿದ್ರೆ ಏನೂ ಆಗ್ತದೆ. ಹೌದಾ? ಯುದ್ಧ ಮಾಡ್ತೀಯ. ಹಾಗಾದ್ರೆ ಹೌದು. ಸಮಯ ಬಂತು ಅಂತ ಆದ್ರೆ ಅದಕ್ಕೂ ಸಿದ್ಧ. ಆಗಲೇ ಅಂತೆ. ಈಗ ಬರುವುದು ಆದ್ರೂ ಒಂದು ಉಂಟು. ಏನು? ನನ್ನ ಮಾತನ್ನು ಕೇಳ್ತೀಯ ಅಂತ ಆದ್ರೆ ನಾನು ಕರೆದುಕೊಂಡು ಹೋಗ್ತೇನೆ. ಸ್ವಾಮಿ, ನೀವು ಕರೆದುಕೊಂಡು ಹೋಗ್ತೀನಿ ಅಂತ ನೀವು ಹೇಳ್ದಾಗೆಲ್ಲ ಕೇಳ್ತೇನೆ ನಾನು. ನೀನು ಬರಬೇಕು. ಒಂದು ಮಾತಾಡ್ಲಿಕ್ಕಿಲ್ಲ. ಒಂದು ಮಾತಾಡ್ಲಿಕ್ಕಿಲ್ಲ ಅಲ್ಲ, ಒಂದೂ ಮಾತಾಡ್ಲಿಕ್ಕಿಲ್ಲ. ಒಂದೊಂದು ಮಾತಾಡೋದಿಲ್ಲ. ಸುಮ್ಮನೆ ಇರಬೇಕು. ಆದಿತ್ತು. ಹಾಗೆ ನಿನಗೆ ಒಪ್ಪಿಗೆ ಉಂಟಾ? ಕರೆದುಕೊಂಡು ಹೋಗ್ತೇನೆ. ಖಂಡಿತ. ನೀವು ಹೇಳ್ದಾಗೆ ಕೇಳ್ತೇನೆ. ಹೇಳ್ದಾಗೆ ಕೇಳ್ಕೊಂಡು. ಹೌದು. ಹೌದಾ? ಹೌದು. ಹಾಗಾದ್ರೆ ಸಿದ್ಧತೆ ಮಾಡಿ. ವ್ಯವಸ್ಥೆ ಮಾಡ್ಕೊಂಡು ಸಿದ್ಧತೆ ಮಾಡಿ. ಹೇಗೆ? ನೀನು ಬರಬೇಕು ಭಾಮ. ಬಾ ಅಂದ್ರೆ ಖಂಡಿತ ಅವಳು ಬರುವವಳಲ್ಲ. ಈಗ ನೋಡಿ, ನಾನು ಬರುವುದು ಬೇಡ ಅಂತ ಹೇಳಿದ್ರೆ ಬರ್ತೇನೆ ಅಂತ ಹಠ ಹಿಡಿದಿದ್ದಾಳೆ. ಅಲ್ಲ, ಹಾಗೆ ಹೇಳುವುದಕ್ಕೂ ಕಾರಣ ಉಂಟು. ಇವಳು ಬರದೆ ನರಕನು ಅದೇ ಆಗುವುದಿಲ್ಲ. ಹಾಗಾಗಿ ಇವಳನ್ನ ಕೂಡಿಕೊಂಡು ಪ್ರಾಗ್ಜ್ಯೋತಿಷಾಪುರ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಒಂದು ಕ್ಷಮೆಯನ್ನ ಯಾಚಿಸ್ತಾ, ಶ್ರೀ ಭೂತರಾಜ ಪುನರ್ ಪ್ರತಿಷ್ಠಾಪನಾ ಸಮಿತಿಯವರು ಇವತ್ತೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು ಪುನರ್ ಪ್ರತಿಷ್ಠಾಪನಾ ದಿವಸದಂದು ಬೆಳಕಿನ ಸೇವೆಯನ್ನು ಮಾಡಿಸುವ ಸಲುವಾಗಿ ಶ್ರೀ ಲಕ್ಷ್ಮೀನರಸಿಂಹ ಯಕ್ಷಮಿತ್ರ ಮಂಡಳಿ ಮೇಲ್ನಿಕೆರೆ ಹೆಗಡೆ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ನಮಗೊಂದು ಅವಕಾಶವನ್ನು ನೀಡಿದ್ದೀರಿ ಯಕ್ಷಗಾನ ಮಾಡಿಕೊಡ್ಲಿಕ್ಕೆ. ಇದು ಬೆಳಕಿನ ಸೇವೆ. ಒಂದು ಯಕ್ಷಗಾನ ಮಾಡುವುದಂತ ಹೇಳಿದ್ರೆ ಒಂದು ದೇವತಾ ಕಾರ್ಯವನ್ನು ಮಾಡದಂತೆ, ಆ ದೇವತಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾದ್ರಿ, ನಮಗೆಲ್ಲ ಅವಕಾಶವನ್ನು ನೀಡಿದ್ರಿ. ಈ ಅವಕಾಶಕ್ಕಾಗಿ ನಮಗೆ ಇನ್ನೊಮ್ಮೆ ನಿಮ್ಮನ್ನೆಲ್ಲ ವಂದಿಸಿಕೊಳ್ಳುತ್ತಾ, ಈ ಅವಕಾಶ ನೀಡಿದಂಥ ಸರ್ವ ನಿಮ್ಮ ಸಮಿತಿ ಎಲ್ಲರನ್ನು ವಂದಿಸುತ್ತಾ ನನ್ನ ಈ ಮಾತನ್ನು
ಬಂದು ನಿಂತದ್ದು ಇದು ಪ್ರಾಗ್ಜ್ಯೋತಿಷಾಪುರದತ್ತ. ನೋಡಿದ್ಯಾ, ಇಲ್ಲಿರುವಂತಹ ದುರ್ಗಮವಾದಂತಹ ಈ ಕೋಟೆ ದುರ್ಗ ಇದೆಲ್ಲವನ್ನು ನೋಡಿದಾಗ ನಿನಗೆ ಅರ್ಥವಾದೀತು. ಮಾತ್ರ ಅಲ್ಲ, ಇಲ್ಲಿ ನೋಡಿದ್ಯಾ, ಈ ಕೋಟೆಯ ಸುತ್ತಲೂ 6,000 ಮುರ ಪಾಶದಿಂದ ಬಂಧಿಸಲ್ಪಟ್ಟಿದೆ. ನಾವು ಆ ಕೋಟೆಯ ಒಳಗೆ ಪ್ರವೇಶ ಮಾಡಬೇಕು ಅಂತಾದ್ರೆ ಏನೇ ಮಾತಾಡುವುದಿಲ್ಲ, ಈಗ ಮಾತಾಡೆ, ತೊಂದರೆ ಇಲ್ಲ. ಮಾತಾಡ್ಬಹುದಾ? ಏನಂದ್ರಿ ಏನಂದ್ರಿ ಏನಂದ್ರಿ? ಅಲ್ಲ, ನಾನು ಮಾತಾಡು ಅಂತ ಹೇಳಿದ್ದೆ ತಡ, ಮತ್ತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಯಾ? ಅಯ್ಯೋ, ನೀವು ಮಾತಾಡಿದ್ರು ಸಾಕು, ಒಂದೇ ಮಾತಾಡ್ಬೇಕು. ಏನಂದ್ರಿ? ಹಾಗೆ ಇದು ಬಹಳ ದುರ್ಗಮವಾದಂತಹ ಕೋಟೆ. ಇಲ್ಲಿ 6,000 ಮುರಪಾಶದಿಂದ ಈ ಕೋಟೆ ಬಂಧಿಸಲ್ಪಟ್ಟಿದೆ. ನಾವು ಒಳ ಪ್ರವೇಶ ಮಾಡಬೇಕು ಅಂತಾದ್ರೆ ಆ ಮುರಪಾಶವನ್ನ ಭೇದಿಸಬೇಕು ಅಲ್ವಾ? ಈಗ ಮಾತಾಡಿದ್ದು ಹೌದು, ಮತ್ತೆ ಯುದ್ಧ ಪ್ರಾರಂಭ ಆದ್ಮೇಲೆ ಮಾತಾಡಬಾರ್ದು. ಇಲ್ಲಿಗೆ ಮುಗಿದೋಯ್ತಾ? ಹೌದೌದು, ಅದು ಮತ್ತೆ ಸುಮ್ಮನೆ ಇರ್ಬೇಕು. ಹೌದು, ಮಾತಾಡ್ಲಿಕ್ಕಿಲ್ಲ. ಆಯ್ತಾ? ಮುರಪಾಶವನ್ನ ಭೇದಿಸ್ತೇನೆ, ಒಳ ಹೋಗೋಣ. ಭೇದಿಸಿದ್ದೇ ತಡ. ಬಂದು ನಿಂತಿದ್ಯಲ್ಲ, ಯಾರು ನೀನು, ಯಾಕಾಗಿ ಬಂದ್ರೆ ಎಲ್ಲವನ್ನ ಹೇಳು. ಅಲ್ಲ, ಏನು ನಿನ್ನ ಉದ್ದಟತನವೇನು ನಿನ್ನದು? ಯಾಕೆ ಬಂದದ್ದಲ್ಲದೆ ಕೋಟೆಯ ಬಲಿಷ್ಠತೆಗಾಗಿ ರಕ್ಷಣೆಗಾಗಿ ಬಿಗಿದಂತ ಮುರಪಾಸವನ್ನೇ ನುಂಡರಿಸಿದ್ದಲ್ಲದೆ ಸಂಕನಾದವನ್ನು ಮಾಡ್ತಾ ಇದ್ದೀಯ. ಹೌದು, ಏನು ನಿನ್ನ ಉದ್ದಟತನವಿದು? ಅಲ್ಲಯ್ಯ, ನಿನ್ನ ನೋಡಿದರೆ ಅಡೆದು ಹಾಕುವಷ್ಟು ಕೋಪ ಬರುತ್ತದೆ, ಜೊತೆಗೆ ಹಾಗೆ ನಗು ಬರ್ತಾ ಇದೆ. ಯಾಕಂದ್ರೆ ಯುದ್ಧ ರಣರಂಗಕ್ಕೆ ಬರುವವರು ಹೇಗೆ ಬರುತ್ತಾರೆ? ಹೇಗೆ ಬರಬೇಕು? ಕುದುರೆಯನ್ನೇರು, ರಥವನ್ನೇರು, ಇಲ್ಲೇ ಆನೆಯನ್ನೇರು ಬರಬೇಕು. ನೀನು ಬಂದಿದ್ದೀಯ, ಹೇಗೆ ಬಂದಿದ್ದೀಯ? ಹೇಗೆ? ಅಲ್ಲಿ ಇಲ್ಲಿ ಆಯ್ದು ತಿನ್ನುವಂತ ಹಕ್ಕಿಯನ್ನೇರಿಕೊಂಡು ಬಂದಿದ್ದೀಯ. ಅದೇ ನನ್ನ ವಿಶೇಷ. ಒಂದು ಪರಿಜ್ಞಾನವೂ ಇಲ್ಲದಂತಹ ನೀನು ಮುರಪಾಸವನ್ನು ಮುರಿದಿದ್ದೆ ಅಂತಾರೆ ಆಶ್ಚರ್ಯ ಪಡಬೇಕಾದಂತು. ಅದಲ್ಲದೆ ಮತ್ತೊಮ್ಮೆ ಯೋಚಿಸಬೇಕಾದಂತ ವಿಷಯ ಏನು? ಯುದ್ಧ ರಣರಂಗಕ್ಕೆ ಬರುವಂತವರು ಆಯುಧವನ್ನು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡು ಬಂದರೆ ನೀನು ಹೆಣ್ಣನ್ನು ಕರ್ಕೊಂಡು ಬಂದಿದ್ದಲ್ಲಯ್ಯ ಪುಣ್ಯಾತ್ಮ. ಅದೇ ನನ್ನ ವಿಶೇಷ. ನಿಮ್ಮ ವಿಶೇಷತೆಗಳನ್ನೆಲ್ಲ ಈಗಲೇ ಮುಗಿಸುತ್ತೇನೆ. ಹೌದಾ? ನಮ್ಮ ಮುರಪಾಸವನ್ನು ಮುರಿದಿದ್ದಕ್ಕಾಗಿ, ನಮ್ಮ ಕೋಟೆಯನ್ನು ದಾಳಿ ಮಾಡಿದ್ದಕ್ಕಾಗಿ ನಿನ್ನನ್ನು ಪಡೆದುಕೊಳ್ಳುತ್ತೇನೆ ಈಗ. ಬರಲೆ
ಅಂತೆ. ಹೌದು, ಯಾರಿರಬಹುದು ಒಂದು ನೋಡಿದ್ರೆ ಮಾನವ. ಹೌದು, ಎಳೆ ಮಾನವ ಅಲ್ಲ. ಒಂದು ದೃಷ್ಟಿಯಲ್ಲಿ ಕಪ್ಪಗಿನ ಮೈ ಬಣ್ಣದವರು ನಾವು. ನಮ್ಮ ಕಪ್ಪನ್ನು ಮೀರಿಸುವ ಕರಿ ಮನುಷ್ಯ. ಏ ಕರಿಯ, ಏನು ನೀನು ಒಬ್ಬರೇ ಬಲಿಕ್ಕೆ ಅಂತ ನಾ ಯೋಚಿಸಿದೆ ಅಲ್ಲವೇ ಅಲ್ಲ? ಚಂದದ ಹೆಣ್ಣು, ಆ ಹೆಣ್ಣನ್ನು ಜೊತೆಗೂಡಿಸಿಕೊಂಡು ಬಂದಿದ್ದಿ. ಆದ್ರೆ ಪುಣ್ಯಾತ್ಮ, ನಿನಗೆ ಸ್ವಲ್ಪವೂ ಮಾನ ಮರ್ಯಾದೆ ಲಜ್ಜೆ ಇವುಗಳ ಕಲ್ಪನೆಯೇ ಇಲ್ಲ ಎನ್ನುವುದು ಗೊತ್ತಾಯ್ತು. ಯಾಕೆ ಅಲ್ಲವೇ ಹೋದ್ರೆ ಹೆಣ್ಣೊಬ್ಬಳನ್ನ ಕರ್ಕೊಂಡು ಹೀಗೆ ಬರುವುದ? ಯಾವುದೋ ಪ್ರತಿ ಸಾರಿ ಹೆಣ್ಣು ಏನ್ ಹೇಳಿದ್ದೇನೆ ನಾನು? ಅವಳು ಹೆಣ್ಣಲ್ವಾ? ಹೆಣ್ಣು ಮಾತ್ರ ಸುಲಿಚಿಗೆ ಬಿಡ ಅಂತ ಹೇಳಿದ್ರು. ಅವಳು ಹೆಣ್ಣೆಯ? ಹೆಣ್ಣೆಯ? ಸ್ವಲ್ಪ ನೀನು ಗಟ್ಟಿ ಉಂಟಲ್ಲ, ಸ್ವಲ್ಪ ನಿನ್ನಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ದೆ. ನನಗೆ ಹೆಣ್ಣು ಮಾತ್ರ ಸುಲಿಕ್ಕೆ ನೀ ಮಾತಾಡ್ಲಿಕ್ಕಿಲ್ಲ. ನೀ ಮುಂದುವರ್ಸಿ ಆಯ್ತಾ? ಬಂದ್ರೆ ಇಲ್ಲ, ಅವಳು ನಿನ್ನಲ್ಲಿ ಮಾತಾಡುವುದೇ ಬೇಡ. ಮಾತಾಡಿ, ನನ್ನ ಮಾತಾಡಿ, ಏನು ಸಮಸ್ಯೆ? ಹೌದಾ? ನಾ ಮಾತಾಡ್ತೇನೆ. ಯಾಕೆ ಯಾಕೆ ಎಷ್ಟಂದ್ರು ಚಂದದ ಹೆಣ್ಣು ಮಾತಾಡಿ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದೆ ಅಲ್ವಾ? ನೀ ಮುಂದುವರ್ಸ. ಅಲ್ಲ, ಅವಳು ನೀ ಹೇಳಿದಾಗಿ ಕೇಳ್ತಾಳ. ನನ್ನ ಹೆಂಡತಿಯ ಪುಣ್ಯಾತ್ಮ. ಓ, ನಿನ್ನ ಹೆಂಡತಿ? ಹೌದು. ಹೆಂಡತಿಯನ್ನ ಕರ್ಕೊಂಡು ಹಕ್ಕಿಯನ್ನ ಏನು ತಿರುಗಾಟುವ? ಹೌದು. ಅಲ್ಲದೆ ಹೊರ ನೀ ಸುಮ್ಮನೆ ಹೀಗೆ ವಿಹರಿಸಿಕೊಂಡು ಹೋದ್ರೆ ನಾವು ಕೇಳ್ತಾ ಇರಲಿಲ್ಲ. ನಮ್ಮ ಪುರಕ್ಕೆ ಬಂದು ಇಷ್ಟೆಲ್ಲ ಅಧ್ವಾನ ಮಾಡ್ತೀಯಲ್ಲ, ಏ ಕರಿಯ, ಏನು ಹೀಗೆ ಮಾಡುವುದಕ್ಕೆ ನಮಗೂ ನಿಮಗೂ ಏನು ವೈರ, ಏನು ದ್ವೇಷ ಹೇಳದೆ ಹೋದ್ರೆ ನೀನು ಕಾರಣ ಇದ್ದೇ ಇಲ್ಲಿ ಅವರಿಗೆ ಏನು
ಇಲ್ಲಿಯವರೆಗೆ ಬಂದವ ನಾನು ಯಾರು? ಯಾಕಾಗಿ ಇಲ್ಲಿಯವರೆಗೆ ಬಂದೆ? ಅವಳು ಯಾರು? ನಮಗೂ ನಿಮಗೂ ಅವಳು ನಿರ್ಲಕ್ಷ್ಯ ಮಾಡಬೇಡ, ಪಾಪ ಅವಳಿಗೆ ಬೇಸರ ಆಗ್ತದೆ. ನಾನು ಆಗಲೇ ಹೇಳಿದ್ದೇನೆ, ಮಾತಾಡಬೇಡುವೆ. ಕರಿಯ ಕರಿಯ ಚಿಕ್ಕವಲ್ಲ ಇರ್ತದೆ ನನಗೆ. ನಿನಗೆ ಹೇಳಿಲ್ವೇ ಅವನು ನೋಡಿ ಕರಿಯ ನನ್ನ ಗಂಡನಿಗೆ ಹೇಳಿದ್ದು ನನಗೆ ಚಂದ. ನೀನು ಮಾತಾಡ್ಬೇಡ, ನೀನು ಮಾತಾಡಬೇಡುವೆ. ನಿನ್ನಲ್ಲಿ ಏನ್ ಹೇಳಿದ್ದೇನೆ? ಮಾತಾಡ್ಬೇಡ ಅಂತ ಹೇಳಿ. ನನಗೊಂದು ಹೆಸರುಂಟು, ಹೌದಾ? ಹೌದು. ನೀಲಮೇಘ ಶ್ಯಾಮ. ಅದು ಕರಿಯದ ನೀಲಮೇಘ ಶ್ಯಾಮ ಅಂತ ನನಗೆ ಹೆಸರುಂಟು. ಹೌದು. ಅದರ ಅರ್ಥ ಏನು? ಅದರ ಅರ್ಥ ಏನೇ? ನೀವೇ ಒಪ್ಪಿಕೊಳ್ತೀರಾ? ಒಪ್ಪಿಕೊಳ್ತೇನೆ. ನನಗೆ ನಾವು ಆದ್ರಿಂದಲೇ ಹೇಳಿದ್ದು, ನೀನು ಸುಮ್ಮನಿದ್ದು ಮಾತಾಡ್ಲಿಕ್ಕಿಲ್ಲ. ನನ್ನ ವಾಡೆ ಕಡೆ ನೋಡಿ ಮಾತಾಡ್ಲಿಕ್ಕಿಲ್ಲ. ಯಾರಕ್ಕ? ಇಲ್ಲಿಯವರೆಗೆ ಬಂದವ ನಾನು. ಯಾರು? ಕಾರಣ ಉಂಟು. ಕಾರಣ ಇಲ್ಲದೆ ಇಲ್ಲಿವರೆಗೆ ಬಂದವ ಅಲ್ವೇ ಅಲ್ಲ. ಸುಮ್ಮನೆ ತಿರ್ತಾ ಇದ್ದವ. ಯಾವುದು ಕಾರಣ ಹಾಗಾದ್ರೆ? ಯಾವ ಕಾರಣ? ಲೋಕದಲ್ಲಿರುವಂತಹ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ಹತ್ಯೆಗೈದು ದುಷ್ಟರನ್ನ ಕೊಂದು. ಹೌದು, ಓಹೋ, ಒಂದು ಲೆಕ್ಕದಲ್ಲಿ ಹಾಗೆ ಇಟ್ಕೊ. ಹಾಗೆ ಈ ಲೋಕದಲ್ಲಿ ಧರ್ಮವೇ ನಿಲ್ಲುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದಲೇ ಇಲ್ಲಿಯವರೆಗೆ ಬಂದದ್ದು. ಅಂದ್ರೆ ನನಗೂ ನಿನಗೂ ಇಲ್ಲಿಯವರೆಗೆ ವೈರತ್ವ ಇರಲಿಲ್ಲ. ಆದ್ರೆ ನೀನು ಮಾಡಿದ ಕಾರ್ಯ ಆದ್ರೂ ಏನು? ಏನು? ದೇವಲೋಕದ ದಾಳಿಯನ್ನ ಮಾಡಿದೆ. ದೇವಲೋಕದ ಮೇಲೆ ಹೌದು, ದೇವತೆಗಳನ್ನ ಬಗ್ಗು ಮಾಡಿದೆ. ಮಾತ್ರ ಅಲ್ಲ, ದೇವ ಲೋಕದ ಸುವಸ್ತುಗಳನ್ನೆಲ್ಲ ಅಪಹರಿಸಿ ತಂದೆ. ಯೋಚನೆ ಮಾಡು. ಅಷ್ಟೇ. ಗೆದ್ದ ಮೇಲೆ ತಂದದ್ದು. ಹೌದು, ಗೆದ್ದ ಮೇಲೆ ಅದು ನಮ್ಮದನ್ನು ನಾವು ನಮ್ಮಲ್ಲಿವರೆಗೆ ಆಯ್ತು ಅಂದ್ರೆ ಅಪಹರಣ ಆಗುದಿಲ್ಲ, ತಂದಿದ್ದಾಗ್ತದೆ. ನಮ್ಮ ಪಾಲಿಗೆ ಅದು ಅಪಹರಣವೇ. ಯಾಕೆ? ನೀನ್ ತಿಳ್ಕೊ. ಯಾಕೆ? ಯಾಕೆ ಕೇಳು, ಕಾರಣ ಉಂಟು. ಈಗ ನೀನು ಯಾವುದೇ ಸುವಸ್ತುವನ್ನು ತಂದಿದ್ದರೂ ಆಯ್ತು, ಕ್ಷಮೆ ಅಂತ ಬಿಟ್ಟು ಕೊಡಬಹುದಿತ್ತು. ಆದ್ರೆ ನೀನು ಮಾಡಿದ ಒಂದೇ ಒಂದು ಕಾರ್ಯ ಅಂದ್ರೆ ಅದಕ್ಕೆ ದೇವಿಯ ಕರ್ಣಕುಂಡಲವನ್ನ ಅಪಹರಿಸಿದ್ದು. ಪತಿವ್ರತೆಗೆ ಅದೇ ಪ್ರಧಾನವಾದದ್ದು. ಆದ್ರೆ ಅದನ್ನೇ ಅಪಹರಿಸಿ ಬಂದವ ನೀನು. ಹಾಗಾಗಿ ನಿನ್ನನ್ನ ಮರ್ತಿಸಿ ನಿನ್ನನ್ನ ಕೊಂದು ಕಳೆದು ದೇವಲೋಕದ ಸುವಸ್ತುಗಳನ್ನ ಮತ್ತೆ ಪುನಃ ಅವರಿಗೆ ಕೊಡಿಸುವ ಸಲುವಾಗಿಯೇ ಬಂದವ. ಒಂದೇ ಮಾತಿನಲ್ಲಿ ಹೇಳು, ನಾನು ದುಷ್ಟ ಶಿಕ್ಷಾ ಶಿಷ್ಟ ಸವನ ದೀಕ್ಷಿತ. ನಾನು ದೀಕ್ಷಿತ, ನೀನು ದೀಕ್ಷಿತ. ಓಹೋ, ನೀವು ದೀಕ್ಷಿತ್ರೆ? ಹೌದು. ಹಂಗಂತೆಲ್ಲ ಬೇಡ. ಏನು? ನೀ ದೀಕ್ಷಿತ ಆಗಿರು, ಮತ್ತೊಬ್ಬ ಆಗಿರು, ಹಾ, ಅದೆಲ್ಲ ಸಂಬಂಧಪಟ್ಟದ್ದು. ನಮ್ಮ ಕಾರ್ಯದ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀವಿ. ಖಂಡಿತ ಅಲ್ಲ, ಅದಿತಿ ದೇವಿಯ ಕರ್ಣಕುಂಡ ತಂದದ್ದೇ ತಪ್ಪು ಅಂತ ಹೇಳ್ತಾ ಇದ್ದೀವಿ. ಅಷ್ಟಕ್ಕೆ ನಿನ್ನ ಕಾರ್ಯ ಮುಗಿಲಿದ್ದಕ್ಕಿಲ್ಲ. ಒಂದೊಮ್ಮೆ ನಾವು ತಂದದ್ದನ್ನ ಕೊಡುವುದಿಲ್ಲ ಅಂತ ಹೇಳಿ ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದವ. ಅಂದ್ರೆ ಬರೇ ಅಷ್ಟಕ್ಕೆ ನಿನ್ನ ಕಾರ್ಯ ಸೀಮಿತವಾದದ್ದಲ್ಲ. ಏನು? ಈಗಾಗಲೇ 16,000 ರಾಜಕುಮಾರಿಯರನ್ನ ನಿನ್ನ ಸೆರೆಯಲ್ಲಿಟ್ಟವ ನೀನು. ವಿಷಯ ನಿಮಗೆ ನಾನು ಅದಕ್ಕೆ ನಿನ್ನೆ ಹೇಳ್ತಿದ್ದಲ್ಲ, ಬೇರೆ ಹೇಳ್ಬೇಕು ನಿನಗೆ. ನಾನು ಅದಕ್ಕೆ ಹೇಳಿ ನೀ ಮಾತಾಡ್ಲಿಕ್ಕಿಲ್ಲ. ನೀ ಸುಮ್ಮನಿರ್ಬೇಕು. ಈಗ ಹೇಳ್ತಿ ಬಾಯಿ ಮುಚ್ಚುದು. ನಾನು ಅದಕ್ಕೆ ಹೇಳಿದ್ದು. ನೀನೇ ವಿಚಾರ ಮಾಡು. ಯಾಕಾದ್ರೂ ತರ್ತೇನೆ. ರಾಜಕುಮಾರಿಯರನ್ನ ಇಲ್ಲಿಯವರೆಗೆ ತಂದ ಮೇಲೆ ಅವರ ತಂದೆ ತಾಯಿಯರು ಎಷ್ಟು ನೋವನ್ನು ಅನುಭವಿಸಿದ್ದಾರೆ. ಓಹೋ, ಆದ್ದರಿಂದಲೇ ಹೇಳಿದ್ದು, ಏನು? ದುಷ್ಟ ಶಿಕ್ಷಾ ಶಿಷ್ಟ ರಕ್ಷಾ ಸವನ ದೀಕ್ಷಿತ ನಾನು. ಅಂದ್ರೆ ಆದ್ದರಿಂದಲೇ ಬಂದವ. ಹವನ ಮಾಡ್ಲಿಕ್ಕೆ ಬಂದವ. ಒಳ್ಳೆಯ ಮಾತಿನಿಂದ ತಪ್ಪಾಯ್ತು ಎನ್ನುವ ಹಾಗೆ ಸುವಸ್ತುಗಳನ್ನ ಹಿಂತಿರುಗಿಸಿದ್ರೆ ಸರಿ. ಅದಿಲ್ಲ ಅಂತ ಆದ್ರೆ ನಿನ್ನನ್ನು ಕೊಂದು ಕಳೀತೇನೆ. ಅದಿತಿ ದೇವಿಯ ಸೌಭಾಗ್ಯ. ಹೌದು, ಕರ್ಣಕುಂಡಲ. ಹೌದು, ಮರಳಿ ಪಡೆಯುವುದಕ್ಕೆ ಬಂದವ. ನಿನಗೆ ನಿನ್ನ ಹೆಂಡತಿಯ ಕುಂಡಲಗಳನ್ನು ರಕ್ಷಿಸಿಕೊಳ್ಳಿಕ್ಕೆ ಮಾಡ್ತಾ. ಹಾಗಾದ್ರೆ ಕೊಡುವುದಿಲ್ಲ. ಒಳ್ಳೆಯ ಮಾತಿನಿಂದ ಕೊಡುವವ. ಕೊಡುವುದಿಲ್ಲ. ನನ್ನಿಂದ ಆಗುವುದಿಲ್ಲ.
ಭಾವಿಸಿದ್ಯಾ? ನೀ ಹೇಳ್ತೀನಿ ಗಂಡ ಹೇಳ್ತಿದ್ದಾರೆ ಸುಮ್ಮನಿರು ಅವರನ್ನ ನಾ ಸುಮ್ಮನಿಸಿದ್ದೇನೆ ಈಗ. ಸರಿ ಉಂಟು ಹೆಣ್ಣು ಮಕ್ಕಳ ಬಾಯಿ ಇಲ್ಲಿ ಸರಿ ಉಂಟು ಹೆಣ್ಣು ಮಕ್ಕಳ ಬಾಯಿ ತೆರೆದ್ರೆ ರಾಮ, ಪ್ರಸಂಗ ಬದಲಾಯ್ತೇನೆ. ಮಾತಾಡ್ಬೇಡಿ. ಅಲ್ಲ, ಪ್ರಸಂಗ ಬದಲಾಯ್ತು. ಸ್ವಲ್ಪ ಮಾತಾಡ್ಬೇಡಿ ಅಂತ ಸತ್ಯ ಹೇಳು. ಪ್ರಸಂಗ ಬದಲಾಯ್ತು. ಪ್ರಸಂಗ ಇದೆ ಇರೋದು. ಆದ್ರೆ ನೀನು ಮತ್ತು ಒಳ್ಳೆ ದೇವಿ ಮಾತುವೆ, ಆ ದೇವಿ ಹಾಗೆ ಮಾತಾಡ್ತಾ ಇದೆಯಲ್ಲ, ಆಗ ಇಲ್ಲ ಕೆಳಸ್ವರಾಯ್ತು. ಸ್ವರ ಮೇಲೆ ಹೋದ್ರೆ. ಅದು ಬರ್ಲಿ, ಅದು ಬರ್ಲಿ. ಅವ್ನು ಹೇಳ್ತಾನಲ್ಲ ಮೇಲ್ ಸ್ವರಕ್ಕೆ ಬಾಯಿ ಹಾಕ್ಲಿಕ್ಕೆ ಹೋಗ್ಬೇಡ. ಭಾಳ ಹೊತ್ತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಭಾಳ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಯಾಕೆ ಎರಡೇ ಮಾತು ಮುಗಿಸ್ಬೇಕಾಗ್ತದೆ ಏರ್ ಸ್ವರದಲ್ಲಿ. ಇದರಲ್ಲಿ ಮಾತಾಡೋದು ನೋಡು, ಒಳ್ಳೆ ಮಾತಾಡ್ಬೋದು. ಮಾಮ, ನೀನು ಅವ್ರ ಮಾತನ್ನು ಕೇಳಬೇಡ. ಮೇಲೆ ಹೋಗು. ಮೇಲೆ ಹೋಗು. ಮತ್ತೆ ಎಲ್ಲ ಸ್ವಾನ ಅಂತ ಹೇಳ್ತಾರೆ. ಸ್ವಾನ ತೊಂದ್ರೆ ಇಲ್ಲ. ಯಾಕೆ ಏನು ತೊಂದರೆ ಇಲ್ಲ. ನಾವು ನಮ್ಮ ರಕ್ಕಸರಿಗೆ ನಿಷ್ಠೆಯಿಂದ ವ್ಯವಹರಿಸಿದ್ದೇವೆ. ಅವರಿಗೆ ಬೇಕಾಗಿ ಏನೆಲ್ಲ ಮಾಡಿದ್ದೇವೆ. ನಮ್ಮ ನಿಷ್ಠೆಗೆ ಆ ಪ್ರಾಣಿ ಬಳಸಿದ್ದು ಒಳ್ಳೆದಾಯ್ತು. ನೀನು ಅದೇ ಶಬ್ದ ಹೇಳು. ಮಾನ ಅಂತಲ್ಲ, ಅದೇ ಶಬ್ದ ಹೇಳು. ದೂರ ನಿಂತ ನೀನು ಬಿಲ್ಲರೆ ಕೂಡ ಸಾಯಿಸ್ತೇನೆ. ಮತ್ತೆ ಯುದ್ಧ ಮಾಡುವುದು ಹಿಡ್ಕೊಳ್ಳೋದಲ್ಲ, ಈ ಕೈ ಹಿಡ್ಕೊಳ್ಳೋದು. ಆ ಕೈ ಸಣ್ಣ ಹಿಡ್ಕೊಳ್ಳೋದು. ಏನು ಎಣ್ಣೆ ಏನು ನಿನಗೆ ಮಾತಾಡುವ ಸ್ವಾತಂತ್ರ್ಯ ಕೊಡಿಸಿದವನು ನಾನು. ಒದ್ರದ್ದಾದ್ರೂ ಸ್ವಲ್ಪ ದೂರ ಇಟ್ಕೊಂಡು ಒಂದು ಮಾತಾಡ್ಬಾರ್ದ. ಹೆಣ್ಣಿಗೆ ಯಾವಾಗ ಮಾತಾಡಿ ಸ್ವಾತಂತ್ರ್ಯ ಕೊಡ್ತೀವೋ ಅಲ್ಲೇ ನಿನ್ನ ಕತೆ ಮುಗಿತು ಅಂತ ಅರ್ಥ. ಮಾತಲ್ಲಿ ಸಾಯಿಸ್ಬಿಡ್ತಾರೆ ಹೆಣ್ಣು ಗೊತ್ತುಂಟ ನಿನಗೆ? ಈ ವಿಷಯವೇ ಗೊತ್ತಿಲ್ಲ. ಅಷ್ಟು ಜನ ಅಷ್ಟು ಜನ ಹೆಣ್ಮಕ್ಳು ಕಾಡ್ತಂದ್ರು ಒಬ್ಬರಿಗೂ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಅದು ನೀವು ಒಬ್ಬರಿಗೂ ಅವನನ್ನು ಸುಮ್ಮನಿಸ್ತಿ ನನಗೂ ಮಾತಾಡ್ಬೇಡ ಅಂತ ಹೇಳಿ ನೀನು ಹೇಳಿದ್ದೆ ಅಂತದ್ದು. ಕಾರಾಗದ್ರು ಹೆಣ್ಮಕ್ಳನ್ನ ಬಿಡಿಸ್ತೇನೆ ಅಂತಂದ್ರೆ ಅವ್ರನ್ನ ಮದುವೆ ಆಗ್ತೇನೆ ಅಂತ ಹೇಳ್ತೇನೆ ನೀನು. ನಾ ಏನು ಆಗ್ತೇನೆ ನಿಂಗಡೆ ಗಂಟೆಗೆ ನಾನು ಕೇಳೋದಲ್ಲ. ನನ್ನ ಗಂಡ ನೀನ್ ಮದುವೆ ಆಗ್ತೀನಿ ಹೇಳ್ತೀರಾ? ನನ್ನ ಗಂಡ ಬೇಕಾದಷ್ಟು ಮದುವೆ ಆಗ್ತಾನೆ, ನಾನು ಒಪ್ಕೊಳ್ತೇನೆ. ನಿಮ್ದು ಆಗ್ತದೆ ಅದರಲ್ಲಿ. ನಾನೇ ಬಿಡಿಸ್ಕೊಂಡು ಮದುವೆ ಮಾಡ್ತೇನೆ ಅವ್ರಿಗೆ. ನಿಮ್ದು ಆಗ್ತಿದ್ರಲ್ಲಿ ಸರಿ ಸರಿ ಮಾಮ, ಬಿಡ್ಬೇಡ. ಇವತ್ತು ಎರಡರ ಒಂದಾಗ್ಬೇಕಾ? ಈಗ ಸತ್ಯ ಹೇಳ್ಬೇಕಾ? ಏನು ಯೋಗ ಸರಿ ಇಲ್ಲ ಅಂತ ನಾವು ಯಾಕೆ ನೀನಂತ ಹೇಳ್ತೀನಿ ನಂಗೆ ಸಿಗಬೇಕಿತ್ತು. ಇದ್ದಾಳ ನನ್ನ ಹೆಂಡತಿ ಸಿಮ್ಮಿಕೆ ಏನ್ ಮಾಡುವ? ಸ್ವಾಮಿ ಕಾಲ ಬರಲಿ, ಸ್ವಾಮಿ ಕಾಲ ಬರಲಿ. ಇಷ್ಟು ಕಾಲ ನಾನು ಮದುವೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಮಾಮ, ಈಗ ಹೇಳು. ಕಾಲ ಬಂದಿದೆ ಅವ್ನಿಗೆ. ಅವಳೊಬ್ಬಳೇ ಹೆಂಡತಿ. ಅವಳಿಗೂ ನಿನ್ನಂತ ಬುದ್ಧಿ ಬಂದಿದ್ರೆ ಅಷ್ಟೊತ್ತಿಗೆ ಉಳಿದವ್ರನ್ನೆಲ್ಲರೂ ಮದುವೆ ಆಗ್ತಿದ್ದೆ. ಎಂತೆಂಥವ್ರೆಲ್ಲ ನಾನು ಮದುವೆ ಪ್ರಯತ್ನ ಮಾಡಿದ್ರೆ ಗೊತ್ತುಂಟೆ ನಿಮಗೆ? ಅಂಥವರಿಗೆ ಸಿಗ್ತಾನೆ ಅಂತ ಆದ್ರೆ ನನ್ನ ಅಂತಸ್ತೆಂತದ ಐಶ್ವರ್ಯ ಅಂತ ಗೊತ್ತುಂಟೆ ನಿಮಗೆ? ನನಗೆ ಗೊತ್ತುಂಟು ಏನು ಅಂತವರಿಗೆ ಸಿಕ್ಕಿದ್ದೆ ಯಾಕೆ ಅಂತ. ಮೊದಲೇ ಕರಿಯ ಅಲ್ವಾ? ನೀವೀಗ ಯೋಚನೆ ಮಾಡಿ, ನಿನಗಿಂತ ಚಂದನ ಗಂಡನ ಮದುವೆ ಆದ್ರೆ ಪುರುಷ ಎಲ್ಲರಿಗೂ ಒಂದನ್ನೇ ಹೊಗಳ್ತಾರೆ. ಹಾಗಾಗಿ ನಿನ್ನನ್ನೇ ಹೊಗಳಬೇಕು ಅಂತ ಗಂಡ ಹೇಗೆ ಇರ್ಬೇಕು, ಅಷ್ಟಕ್ಕೆ ಆಗಿರ್ಬೇಕು ಅಂತ ಯೋಚನೆ ಮಾಡಿ ಈ ಕರಿಯ ಮದುವೆ. ಯಾರು ನೀನು ಕೈ ಅಂತ ಹೇಳಿದ್ರು ಯಾರು ನಿಮಗೆ? ನನ್ನ ಕಡೆ ಚಂದ್ರೇ ಅವರು ಯಾರು ನನ್ನ ಕಡೆಗೆ ಮನೆಯೇ ಹಾಗೆ ಹೇಳ್ಕೊಳ್ಳೋದು ಬಿಟ್ಟು ನಿಮಗೂ ಗೊತ್ತುಂಟು ನೋಡಿ. ಒಳ್ಳೆ ಮಾತಿನ ಹೇಳ್ತಾ ಇದ್ದೆ ನಿಮಗೆ. ವಿಷಯ ಅಂತರ ಆಯ್ತು. ವಿಷಯ ಅಂತರ ಆಗ್ಲಿಕ್ಕೆ ಬಿಡ್ಬೇಡ. ಯುದ್ಧ ಮಾಡು. ಒಂದೇ ಮಾತಲ್ಲಿ ಹೇಳ್ತೇನೆ ನಿಮಗೆ. ಒಂದು ಹೆಂಗಸಿನ ಕೈಯಲ್ಲಿ ಸೋತ ಯಾರು ನರಕಾಸುರ, ಅದಾಗಬಾರದು. ಮರ್ಯಾದೆ ಮಾನ ಉಳಿಸ್ಕೋಬೇಕು ಮನಸ್ಸಿದ್ರೆ ಕಾಲಿ ಬಿಡ. ನನ್ನ ಕಾಲಿಗೆ ನಿನಗೆ ಅಯ್ಯೋ ಹೆಣ್ಣು ಕ್ಷಮೆ ಆದರೆ ಕ್ಷಮಿಸಿ ಬಿಡ್ತಾಳೆ. ಹೋಗಿ ಭೂಮಿಯ ಹಾಗೆ ನೀವು ಕ್ಷಮಿಸಿ ಬಿಡ್ತೀರಿ. ಹೌದು. ಇಲ್ಲದೆ ಹೋದ್ರೆ ಕತ್ತರಿಸಿ ಬಿಡ್ತಾನೆ ಶಿರವನ್ನ ಅನ್ನೋಟ್ಟಿಗೆ. ಹೌದು. ನೀನು ನಾನೇ ಸಾವಳಿ ನೋಡ ಎಷ್ಟು ಎತ್ತರಕ್ಕೆ ಏರಿಸಿ. ಏನು ಇದು ಎಳೆದು ಬಿಡ್ಲ? ಅಲ್ಲ ಇದು ಎಂತದು? ಇದು ಬಿಲ್ಲಿದು, ಅದು ಇದು ಬಾಣ. ಇದು ನೀನು ಎಳೆದು ಬಿಡ್ತೀಯ. ಎಳೆದು ಬಿಡ್ತೇನೆ. ಯುದ್ಧ. ಹೌದು. ನನ್ನೊಟ್ಟಿಗೆ ನೀನು ಹೌದು. ನೋಡಿ
ಕೋಡಿ ನರಕನು ತೆಗುತ್ತಲೆಂದನು ಕೋಡಿ ಇಲ್ಲದೆ ಕೊಡುವ ತೋರಿದೆ ಕೋಡಿ ಇಲ್ಲದೆ ಕೊಡುವ ತೋರಿದೆ ಕೊಡುವ ತೋರಿದೆ ಅಬಲೆ ನಿಂದಳು ಅಬಲೆ ನಿಂದಳು ಅಬಲೆ 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 ನಿಂದಳು ಅಬಲೆ ನಿಂದಳು ಅಬಲೆ ನಿಂದಳು ಅಬಲೆ 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 ನಿಂದಳು ಮನದ ಮಾತಿದು ಮನದ ಮಾತಿದು ಅಮಿತ ಬಲದಳು ಅಬಲೆ ನಿಂದಳು ಅಮಿತ ಬಲದಳು ಅಬಲೆ ನಿಂದಳು ಸಮರ ಸಲ್ಲದು ಮನದ ಮಾತಿದು ಸಮರ ಸಲ್ಲದು ಮನದ ಮಾತಿದು ಮನದ ಮಾತಿದು ಮನದ ಮಾತಿದು ಶಿವನೇ, ಓ ಶಂಭುಲಿಂಗನೇ, ಓ ಹರನೇ, ಓ ಮಂಜುನಾಥನೇ. ಓದ್ತಾ ಓದ್ತಾ ಹಾಗೆಲ್ಲ ನುಗ್ಗಿಲ್ಲ. ನನಗೆ ಗೊತ್ತುಂಟು. ನೀನೆಲ್ಲವಿಲ್ಲ. ಓಯ್, ಸ್ವಲ್ಪ ಅಲ್ಲ, ನೀವೇನೂ ಕಾಳಜಿ ಮಾಡಬೇಡಿ. ಇಲ್ಲಪ್ಪ ನಾನಿದ್ದೇನೆ. ಒಂದೇ ಒಂದು ಮಾಡ ಸಾಕು. ಸರಿ. ಆದ್ರೂ ಸರಿ ಬುದ್ಧಿ ಕಲಿಸ್ತೇನೆ. ನಿಮಗೆ ಬಿಟ್ಟಿದ್ದೇನೆ. ಅದೊಂದು ಮಾತು ಎಂತದ್ದು ಹಾಗಾಗಿ ಹೇಳ್ಕೊ. ನಾನಿದ್ದೇನೆ. ಯಾಕೆಂದ್ರೆ ಉನಿ ಧೈರ್ಯ ಇಲ್ಲ. ನನ್ನ ಹೆಂಡತಿಗಾದ್ರು ಪೆಟ್ಟು ಬಿದ್ದು ಬಿಟ್ರೆ ಹಾಗಾಗಿ ಅಯ್ಯೋ ತಡಿಯೇ ಯುದ್ಧಕ್ಕೆ ಹೋಗ್ಬೇಡ್ವೆ ಹೋಗ್ಕೊಳ್ಳಿ. ಅದಲ್ಲದು. ಯಾಕೆಂತದ್ದು ನಾನು ಯುದ್ಧಕ್ಕೆ ಬಂದು ನಮಗೆ ಗೊತ್ತುಂಟು. ನಮ್ಮ ಪ್ರಚಾರ ಬೇಕಾದಷ್ಟು ಗೊತ್ತುಂಟ ನಿಮಗೆ. ಅದು ನಿನ್ನ ಲೆಕ್ಕದಲ್ಲಿ ನಾನು ಏನು ಗಾಡಿ ಸೊಕ್ಕೋಗ್ತೇನೆ ಅಂತ ನಗರ ಸಾಯುವುದಲ್ಲ. ಏ ಹೊಣ್ಣೆ ಹಾ? ನಿಮಗೆ
ನನಗೆ ಹೇಳೆಲ್ಲ ಹೇಳ್ಬೇಡ್ವೆ, ನಿನಗೆ ಹೇಳಿ ಯೋಗ್ಯ ನೀನು ಹೆಣ್ಣಲ್ಲ ಹೆಣ್ಣಲ್ಲ ನಾನು ಮೊದಲೇ ಹೆಮ್ಮಾರಿ ನಾನು ಗೊತ್ತಾಗಿ ಹೆಂಡತಿ. ಓ ಹೆಂಡತಿ ಯಾರಿಗೆ ನನ್ನ ಹೆಂಡತಿಯ ಪುಣ್ಯಾತ್ಮ, ಅಲ್ಲ ನಿನ್ನ ಹೆಂಡತಿ ಅಲ್ಲ. ಹೆಂಡತಿ ಅಲ್ಲ ನೀನೇ ತಿಳ್ಕೊಬೇಕಾಗಿಲ್ಲ ನಾನು ಹೆಂಡತಿಯೇ ಹೌದಾ? ಮಾತಾಡ್ತೇನೆ ಓ ಹೆಂಡತಿ ಹೆಂಡತಿ ಹಾಗೆ ಹೇಳು ಅವನ ನಾವು ಓ ಅಂತ ಹೇಳುವಾಗ ಹೀಗೆ ಉಸುವ ಅಂತ ಕೂಡ ಹೋಯ್ತು ಅಲ್ವಾ ಅವನ ಒಳಗೆ ಉಳ್ಳದು ಹೆಂಡತಿ ಮಾತ್ರ ಅವನು. ಹೌದಾ ಹೌದು ಅಭಿರುವುದಿಲ್ಲ ಅಲ್ಲದೆ ಹೋದ್ರೆ ಏನು ಅವ ಆ ಕರಿಯ ಅವನು ಕೈಲಾಗದೆ ಸೋತು ಕುಳಿತ ಮೇಲೆ ಈ ಕೈಯಲ್ಲಿ ಬಿಲ್ಲು ನೀನು ಕರಿ ಇದು ಬಾಣ ಏನನ್ನಾದ್ರೂ ಸಹಿಸ್ಕೊಳ್ತೇನೆ ನಾನು ಹಾ. ನನ್ನ ಗಂಡನಿಗೆ ಕರಿ ಅಂತ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಮ್ಮ. ಬಾಣ ಹೊಡೆಯುವುದಿಲ್ಲ ಕಳ್ಬೇಡು, ಕಳ್ಬೇಡು. ಕೆಲಸ ಮಾಡ್ತೀಯ, ಅವ್ನಿಗೆ ಎಷ್ಟು ಮಾತಾಡು, ನೀನು ಮಾತಾಡ್ಬಾರ್ದು. ನಾನು ಏನನ್ನಾದ್ರೂ ಸಹಿಸ್ಕೊಳ್ತೇನೆ ಅಲ್ಲ, ಯಾಕೆ ಕೇಳು, ಹಾ. ಈಗ ಅವ ಮಾತಾಡ್ದ ಅಂತ ನೀನು ಮಾತಾಡ್ತಾ ಇದ್ರೆ ಪ್ರಕರಣ ಬ್ಯಾಗ್ ಮುಗಿಯುವುದಿಲ್ಲ. ಅವನಿಗೆ ಅದನ್ನು ಹೆದರಿಕೆ ಉಂಟು. ನನಗೆ ಬ್ಯಾಗ್ ಮುಗಿಸ್ ಬಾಳ ತಿಳಿ ಇದ್ರೆ ಒಂದು ಪ್ರಾಣ ಹೋಗ್ತದೆ ಅಂತ ಯೋಚನೆ ಮಾಡೋದು ಬೇಡ. ಏನು ನಾವಿದ್ದೇವೆ ಯಾವುದಕ್ಕೂ ಬಿಟ್ಟು ಬೇಕು ನಿಮ್ಮ ಕರ್ಣಕುಂಡಲ ಕೇಳುವುದಿಲ್ಲ. ಅಲ್ಲದೆ ಹೋದ್ರೆ ಯಾಕೆ ನಾನು ಅಂತಿದ್ದು ಅವ ಸೋತು ಬಿದ್ದಾಕ್ಷರದಲ್ಲಿ ಕಲಸಗಳನ್ನ ಹಿಡಿದು ಇದರಾಗಿ ಇತ್ತು ಸ್ವಾಲ ಸದೃಶ ಹಾಗೆ ಹೀಗೆ ಬೈಕೊಂಡು ಯುದ್ಧಕ್ಕೆ ನೀನು ನಾನು ನನ್ನಲ್ಲಿ ಹೌದು ಹೆಣ್ಣಾದ ನೀನು ಪರಮ ಪರಾಕ್ರಮಿಯುವಂತಹ ರಕ್ಕಸ ಕುಲ ತಿಲಕರುವಂತಹ ಈ ನರಕಾಸುರನಲ್ಲಿ ಯುದ್ಧ ಅದು ಯಾವುದಕ್ಕೂ ಬರುವುದಿಲ್ಲ ಹೆಣ್ಣಕ್ಕೆ ಯುದ್ಧ ಮಾಡಿದ್ರೆ ಮೊಳತಿಂದು ಹೋಗ್ತೇನೆ ನೀನು ಅದು ಏನು ಯಾಕೆ ಹೆಣ್ಣು ಯಾವ ಕ್ಷಣದಲ್ಲಿ ಯಾರಿಗೆ ಹೇಗೆ ಮೋಸ ಮಾಡ್ತಾಳೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಇದು ಮೋಸ ಅಲ್ಲ ಇದು ಅಲ್ಲಲ್ಲ ಮೋಸ ಅಲ್ಲ ಇದು ಅಲ್ಲ, ಇದು ಅಂತಲ್ಲ. ಎದುರಿಗೆ ನಿಂತಿದ್ದೇನೆ ನಾನು ಇದು ಸರಿಯಪ್ಪ ಮೋಸ ಮಾಡ್ತಾಳೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನು ಯಾವ ರೀತಿಯಲ್ಲಾದ್ರೂ ನನಗೆ ಸೋಲಿಸಬಹುದು ಅಂತ ನೀನು ಅಂದ್ಕೊಳ್ತಾ ಇದ್ದಿ. ಸಾಧ್ಯ ಆಗುದಿಲ್ಲ. ಯಾಕೆ ಯಾಕೆ ನೀನು ಯಾರು ಸರಿಯಾಗಿ ನೀನು ಗೊತ್ತಿಲ್ಲ. ನಿನ್ನ ಸ್ವರೂಪ ಜ್ಞಾನ ನೀನು ಗೊತ್ತ. ನಿನಗೆ ಮೀಸೆ ಉಂಟಲ್ಲ ಮಾಗೆ ಇಲ್ಲ ಅಲ್ಲ ಕಿರೀಟ ಹುಟ್ಟಿದೆಯೋ ಇಲ್ಲ ನಮ್ಮಂತಹ ತೋರ್ಸತ್ವ ಈ ಎಳೆ ಕೈಯಲ್ಲಿ ಅಮಿತ ಬಲವಾದಂತಹ ನರಕಾಸುರನೊಡನೆ ಹೋರಾಡುವಾಗ ಹೆಣ್ಣು ಹೆಂಗುಸಾದ ನೀನು ಲೆಕ್ಕಕ್ಕೆ ಬರುವುದಿಲ್ಲ. ಹೌದಾ ಹಾಗಾಗಿ ಹೇಳುದು ಏನು ಅವಂತೂ ಬಿದ್ದಿದ್ದಾನೆ. ನೀನಾದ್ರೂ ಹೋಗುವನು ಸ್ವಲ್ಪ ಉಪಚಾರ ಮಾಡಿ ಬದುಕುಳಿಸುವ ಪ್ರಯತ್ನ ಮಾಡು. ಇಲ್ಲದೆ ಹೋದ್ರೆ ಬಿದ್ದವರನ್ನ ಹೆಂಡತಿ ಇಬ್ಬರು ಇರುವುದಿಲ್ಲ. ಬಿದ್ದವ್ರನ್ನ ಹೇಗೆ ಎಬ್ಬಿಸ್ಕೊಂಡು ಹೋಗ್ಬೇಕು ನನಗೆ ಗೊತ್ತುಂಟು ನನಗೆ ಹೆಚ್ಚಿಗೆ ಮಾತಾಡ್ರೆ ನಿನಗೆ ಸರಿಯಾದ ಶಾಸ್ತಿ ಮಾಡ್ಬೇಕು ಅಂತಂದ್ರೆ ಬಾರ ನೀ ಸುಮ್ಮನೆ ಹೋಗ್ಬಾರಲ್ಲ. ನಾನು ನಿನ್ನೆ ಹೋಗ್ಬೇಡ. ಶ್ರುತಿ ಕುಮಾರಕನೆಂದ ತನ್ಮಯ ಮನದೆ ಯೋಚಿಸುತ್ತೋ ಶತದಳಾತ್ಮಜನಿತ ವರದಲ್ಲಿ ಕ್ಷಿತಿಯುಲೆಂದನು ಗೆಲ್ಲಲು ಶತದಳಾತ್ಮಜನಿತ ವರದಲ್ಲಿ ಕ್ಷಿತಿಯುಲೆಂದನು ಗೆಲ್ಲಲು ಮಾತಾ ಪಿತರುಗಳು ವರ ತಂದರಿಲ್ಲೆಂದೆನು ಯೋಚಿಸಿದ ಓಹೋ ಬಂದಿರೆ ತಾಯಿ ತಂದೆಯರು ಬಂದಿರೆ ತಾಯಿ ತಂದೆಯರು ಬಂದಿರೆ ಲೋಕಪಾಲಕರು ಕಂದನಾಗಿ ಮನದ ಬಂಧನವ ಹರಿಸಲು ಕಂದನಾಗಿ ಮನದ ಬಂಧನವ ಹರಿಸಲು ತಂದೆ ತಾಯಿಗಳಿಂದು ಒಂದುಗೂಡುತ್ತದೆ ಬಂದಿರೆ ತಾಯಿ ತಂದೆಯರು ಏನು ಆಶ್ಚರ್ಯವಿದು. ಲೋಕಾಂತರಗಳನ್ನಾಗೆದ್ದವು ಅಲ್ಲ ಲೋಕಕ್ಕೆ ವರ ನೀಡಬಲ್ಲಂತಹ ಸಾಮರ್ಥ್ಯವುಳ್ಳ ದೇವತೆಗಳು
ಅವರಿರುವ ದೇವಲೋಕಕ್ಕೂ ದಾಳಿ ಇಟ್ಟು ದೇವತೆಗಳನ್ನ ಕಾರುಗೆಡಿಸಿ ಅವರನ್ನು ಸೋಲಿಸಿ ಸುವಸ್ತುಗಳನ್ನು ಸೆಳೆತರುವಂತಹ ನರಕಾಸುರ ಬ್ರಹ್ಮನಿಂದಲೇ ವರವನ್ನು ಪಡೆಯುವ ಈ ಹೊತ್ತು ಈ ಒಂದು ಗಂಡ ಹೆಣ್ಣಿನ ಜೊತೆ ಯುದ್ಧ ಮಾಡುವ ಸಂದರ್ಭ ನನ್ನ ಕೈ ಸೋಲಾಗ್ತದೆ ಅಂದ್ರೆ ಏನಿಲ್ಲ ನನ್ನ ಸತ್ವವೆಲ್ಲವೂ ಕಳೆದು ಹೋಯಿತೆ ನಾನು ದುರ್ಬಲನಾದರೆ ಅಲ್ಲ ಬ್ರಹ್ಮ ಕೊಟ್ಟ ವರ ಸುಳ್ಳು ಆಯ್ತು ಇಲ್ಲ ಸಾಧ್ಯವೇ ಇಲ್ಲ ಸೃಷ್ಟಿಕರ್ತನ ವರ ಸುಳ್ಳಾಗುವುದಕ್ಕಿಲ್ಲ ಹಾಗಾದರೆ ಯಾಕೆ ಹೀಗೆ ಅಂತ ಯೋಚಿಸಿದ್ರೆ ನಾ ಪಡೆದ ವರವನ್ನು ಸರಿಯಾಗಿ ಜ್ಞಾಪಿಸಿಕೊಳ್ತಾ ಇದ್ದೇನೆ ನನ್ನನ್ನು ಪಡೆದ ತಂದೆ ತಾಯಿಗಳೇ ಎದುರಾಗಿ ಒಂದು ಹೋರಾಡಿದ ಹೊರತು ಮತ್ತಾರಿಂದಲೂ ನನಗೆ ಸೋಲಾಗಬಾರದು ಹಾಗಾದ್ರೆ ನನಗೆ ಸೋಲನ್ನು ತಂದ ಇವರು ನನ್ನ ತಂದೆ ತಾಯಿಗಳೇ ನನ್ನನ್ನು ಪಡೆದವರೇ ಅಪ್ಪ 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 ಜಯ ಸಚ್ಚಿದಾನಂದ ಮೂರ್ತಿ ಜಯ ಜಗನ್ಮಯ ಸಚ್ಚಿದಾನಂದ ಮೂರ್ತಿ ಅವಿಷಯದ ನಿಖಿಲಾಕ್ಷ ಪ್ರೀತ ಶುಭವಾಗಲಿ ಮಗನೇ ಎಂದೇಳು. ಇದೋ ನಿಮ್ಮ ಫಲತಲಕ್ಕೆ ನಿಮ್ಮ ಕಂದ ಶರಣಾಗಿ ಮಾಡ್ತಾ ಇದ್ದೇನೆ. ಏಳು ಕಂದ ಏಳು ತಂದೆ ತಾಯಿ ತಂದೆಗಳು ಬ್ರಹ್ಮನ ವರ್ಣ ಪ್ರಕಾರವಾಗಿ ನನಗೆ ಸೋಲಾಗಬೇಕೆಂದರೆ ನೀವು ನನ್ನ ತಂದೆ ತಾಯಿಗಳೇ ಆಗಿರಬೇಕು. ಆದರೆ ಹುಟ್ಟಿದಾರ ನಿಮ್ಮನ್ನು ನಾನು ಕಂಡವಳಲ್ಲ. ಹಾಗಾಗಿ ವರವನ್ನು ಆ ರೀತಿಯಲ್ಲಿ ನಾವು ಪಡೆಯಬೇಕಾಗಿದೆ. ಸಾಯುವ ಕೊನೆ ಬೆಳಗೆಲ್ಲರೂ ನನ್ನನ್ನು ಪಡೆದವರನ್ನ ನಾನು ದರ್ಶಿಸಬಹುದು. ಅವರನ್ನ ಕಂಡು ನನ್ನ ಮನಸ್ಸನ್ನ ಸಂತೃಪ್ತಿಗೊಳಿಸಿಕೊಳ್ಳಬಹುದು. ಆ ತೃಪ್ತಿಯಿಂದಲೇ ಸಾವನ್ನು ಪಡೆಯಬಹುದು ಅಂತ ಈ ಹೊತ್ತು ಆ ಸಮಯ ಒದಗಿ ಬಂದಿದೆ ಅಂತ ನನಗೆ ಅರ್ಥ ಆಗ್ತದೆ. ಸರಿ, ಹಾಗಾದ್ರೆ ನನ್ನನ್ನ ಪಡೆದವರು ನೀವೇ ತಾಯ್ತು ಹೇಳಿದಿರಿ. ನಿಜ ವೇಗಶ್ಯಾಮ ಎಲ್ಲ ಹಾಕಿದ್ದು ನೀವು ನಾವೇ ಅಂತ ಕಂಡಿರಿ. ಹೌದು. ಹಾಗಾದ್ರೆ ನಿಜವಾಗಿ ನೀವು ಯಾರು ಎನ್ನುವುದನ್ನು ಅರಿಯುವವರೊಟ್ಟಿಗೆ ಈ ನಿಮ್ಮ ಕಂದರಂತಹ ನರಕರನ್ನು ಧರಿಸಬೇಕು ಅಂತ ಪ್ರಾರ್ಥಿಸಿಕೊಂಡು ಮಗನೇ ತಂದೆ ಕೇಳಿದೆಯಲ್ಲ ಜನ್ಮ ವೃತ್ತಾಂತ ಏನು ಎನ್ನುವ ಹಾಗೆ ಏನ್ ತಂದೆ ಹೇಳ್ತೇನೆ. ನೀನು ನನ್ನ ಮಗ, ಅಂದ್ರೆ ಇವಳ ಮಗ. ಖಂಡಿತ ಹೌದು. ಹೇಗೆ ಇದು ಈ ಹಿಂದೆ ವರಾಹ ರೂಪವನ್ನ ತಾಳಿದಾಗ ಭೂದೇವಿಯಲ್ಲಿ ವರಾಹನ ಬೆವರ ಬಿದ್ದ ಪರಿಣಾಮ ನೀನು ಹುಟ್ಟಿದೆ, ನಿನ್ನ ಜನನವಾಯಿತು. ಇನ್ನು ನರ ಕಪಾಲದಲ್ಲಿ ನೀನು ಸಿಕ್ಕಿದ್ದೆ ಬೆಳೆದಿದ್ದರಿಂದ ನಿನಗೆ ನರಕಾಸುರ ಎನ್ನುವ ಹಾಗೆ ಹೆಸರು ಬಂತು. ಭೂದೇವಿಯ ಮಗನಾದ್ದರಿಂದ ಭೌಮಾಸುರ ಎನ್ನುವ ಹಾಗೂ ನಿನ್ನನ್ನ ಕರೆಯಿದರು. ಆದರೆ ನೀನು ಯೋಚಿಸಬೇಕಿತ್ತು, ಹುಟ್ಟಿ ಬೆಳೆದ ನೀನು ತನ್ನ ತಂದೆ ತಾಯಿಗಳು ಯಾರು ಯಾರು ಎನ್ನುವ ಹಾಗೆ ವಿಚಾರ ಮಾಡಿದೆ ವಿನಃ ನಿನ್ನ ಜೀವನ ಹೇಗೆ ನಡೆಸಬೇಕು ಎನ್ನುವ ಹಾಗೆ ನೀನು ವಿಚಾರ ಮಾಡುವುದಿಲ್ಲ. ನೀನು ಒಳ್ಳೆಯವನಾಗಿ ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ವಸಿಷ್ಠರ ಆಶ್ರಮವನ್ನ ಸೇರುವ ಹಾಗೆ ಮಾಡಿದವರು ನಾವೇ. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಆಶ್ರಮದಿಂದ ದೂರ ಆದೆ. ಆಮೇಲೆ ಮುರಾಸುರನ ಸ್ನೇಹವನ್ನ ಬಯಸಿದೆ. ಅಲ್ಲಿಂದಲೇ ನಿನ್ನ ರಾಜಸ ತಾಮಸ ಗುಣ ಎನ್ನುವುದು ಹೆಚ್ಚಾಗತೊಡಗಿತು. ಆಮೇಲೆ ಬ್ರಹ್ಮದೇವನ ಕುರಿತು ತಪಸ್ಸನ್ನ ಆಚರಿಸಿ ಬ್ರಹ್ಮನನ್ನ ಒಲಿಸಿಕೊಂಡೆ. ಅಲ್ಲಿಯಾದರೂ ಸಾತ್ವಿಕತೆಯ ವರವನ್ನ ನೀನು ಕೇಳ್ತೀಯ ಎನ್ನುವ ಹಾಗೆ ಭಾವಿಸಿದರೆ ಅಲ್ಲಿಯೂ ನೀನು ಮೆರೆದದ್ದು ದೌಷ್ಟ್ಯವನ್ನೇ.
ತನ್ನ ತಂದೆ ತಾಯಿಗಳು ಯಾರು, ಅವರ ಎದುರಿನಲ್ಲಿ ಸೋಲಾಗಬೇಕು ಎನ್ನುವ ದೌಷ್ಟ್ಯವನ್ನ ಮೆರೆದೆ. ಅಲ್ಲಿಂದ ಇಲ್ಲಿಯವರೆಗೂ ನೀನು ಮಾಡಿದ್ದು ದೌಷ್ಟ್ಯತನವನ್ನೇ. ಆದ್ದರಿಂದ ನಿನ್ನನ್ನ ಮತಿಸುವುದು ಅಲ್ಲ, ನಿನ್ನನ್ನ ಕೊಲ್ಲುವುದು ನಮಗೆ ಅನಿವಾರ್ಯವಾಯಿತು. ಈಗ ಯುಗ ಬದಲಾಗಿದೆ, ಇದು ದ್ವಾಪರೆ. ಈ ದ್ವಾಪರೆಯಲ್ಲಿ ಅಂದು ನಾನು ವರಾಹ ಅವತಾರ ಧರಿಸಿದೆ, ಇಂದು ಕೃಷ್ಣನಾಗಿ ಬಂದೆ. ಅಂದು ಇವಳು ಭೂದೇವಿಯಾಗಿದ್ದವಳು, ಇಂದು ನನ್ನ ಸತಿ ಸತ್ಯಭಾಮೆಯಾಗಿ ಬಂದವಳು. ಆದ್ದರಿಂದಲೇ ಅವಳನ್ನ ಜೊತೆಗೂಡಿಕೊಂಡು ಬಂದರೆ ಮಾತ್ರ ನಿನ್ನ ಸಾವು. ಆದ್ದರಿಂದಲೇ ಒಟ್ಟಾಗಿ ಬಂದವರು ನಾವು. ತಂದೆ, ಏನು ಜನ್ಮ ವೃತ್ತಾಂತಂತೂ ಈ ಸಮಯದಲ್ಲಿ ನನಗೆ ತಿಳಿದದ್ದು. ಹಾ, ಒಂದು ಕಡೆ ಮನಸ್ಸಿಗೆ ಸಂತೋಷವಾಗ್ತಾ ಇದೆ, ಜೊತೆಗೆ ಇನ್ನೊಂದು ಕಡೆ ಬೇಸರ. ಏನು? ನಿಮ್ಮನ್ನ ಕಂಡ ಇನ್ನು ಕೆಲವು ಸಮಯದಲ್ಲಿ ನಾನು ಸಾಯಬೇಕಲ್ಲ ಅಂತ. ಹೌದು. ಅಂದ್ರೆ ಇಲ್ಲ, ಹಾ, ಹುಟ್ಟಿದವರು ಸಾಯಲೇಬೇಕೆಂಬಂತಹ ನಿಯಮ ನನಗೂ ಉಚಿತವಾಗುತ್ತೆ. ಖಂಡಿತ. ಆದ್ರೆ ಒಂದು ಏನು? ನಿಮ್ಮ ಮಗನಾಗಿ ಹಾ. ಹುಟ್ಟಿದಂತಹ ನಾನು ನಿಮ್ಮ ಆಶ್ರಯವಿಲ್ಲದೆ ಬೆಳೆದು ಬಿಟ್ಟೆ. ಹ್ಮ್. ಬಹುಶಃ ತಂದೆ ತಾಯಿಗಳ ಪೋಷಣೆ ಸಿಕ್ಕದೇ ಹೋದರೆ ಹಾ. ಮಕ್ಕಳು ಸಹವಾಸ ದೋಷದಿಂದ ಕೆಡಲಿಕ್ಕೆ ಸಾಧ್ಯವಿದೆ ಎನ್ನುವುದು ನನ್ನ ಬದುಕಿನಿಂದ ಲೋಕಕ್ಕೆ ಪಾಠ ಆದಿತ್ತು. ಖಂಡಿತ. ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಬಯಕೆ ಉಂಟು. ಏನು ಮಗನೇ? ನಿಮ್ಮಂಥವರ ಮಗನಾಗಿಯೂ ಕೂಡ ನಾನು ಅಸುರ, ಹಾ. ದುಷ್ಟ ಎಂದೇ ಹೇಳಿಸಿಕೊಳ್ಳುವ ಹಾಗಾಯ್ತಲ್ಲ. ನನ್ನನ್ನು ಅದೇ ಪ್ರವೃತ್ತಿಯಿಂದ ಪ್ರಪಂಚ ಗುರುತಿಸುವ ಹಾಗಾಯ್ತಲ್ಲ. ಹಾ. ಹಾಗಾಗಿ ಕೊನೆಯದಾಗಿ ನನ್ನ ಬದುಕಿನ ಕೊನೆಯ ಬಯಕೆ ಒಂದುಂಟು. ಏನದು? ನರಕಾಸುರ ಎಂಬಂತಹ ನನ್ನ ಹೆಸರು ಹಾ. ಲೋಕಮುಖದಲ್ಲಿ ಒಂದು ಒಳ್ಳೆಯ ವಿಷಯದ ಕುರಿತಾಗಿ ಜನ ಯೋಚಿಸುವ ಹಾಗಾಗಿ ಹಾ. ನನ್ನನ್ನು ಲೋಕ ನೆನಪಿಸಿಕೊಳ್ಳುವ ಹಾಗಾಗಬೇಕು ಅಂತ ಅನುಗ್ರಹ. ಸಂತೋಷವಾಯಿತು ಮಗನೇ. ಇಲ್ಲಿಯವರೆಗೆ ದೌಷ್ಟ್ಯತನವನ್ನೇ ಮೆರೆದಂತಹ ನೀನು ಕೊನೆಯಲ್ಲಿ ಆಡಿದ ಮಾತೇನು? ತನ್ನ ಹೆಸರು ಈ ಭುವಿಯಲ್ಲಿ ಸೂರ್ಯ ಚಂದ್ರರಿರುವಲ್ಲಿಯವರೆಗೆ ಶಾಶ್ವತವಾಗಿರಬೇಕು, ಆ ರೀತಿಯಾದಂತಹ ಅನುಗ್ರಹ ಮಾಡಬೇಕು ಎನ್ನುವ ಹಾಗೆ ಬದುಕು ಜನರಿಗೆ ಒಂದು ಪಾಠ ಆಗಿದೆ. ಆಗಲಿ ಅಂತೆ. ನಿನ್ನ ಮಾತನ್ನ ಖಂಡಿತ ಹುಸಿಗೊಳಿಸುವುದಿಲ್ಲ. ಹೇಳ್ತೇನೆ, ಇದು ಇಂದು ರಾತ್ರಿಯನ್ನ ಉತ್ತರಿಸಿ ನಾಳೆ ಬೆಳಗ್ಗೆ ಆಯ್ತು ಅಂತಾದ್ರೆ ಇದುವೇ ಚತುರ್ದಶಿ. ಆಶ್ವೀಜ ಮಾಸದ ಚತುರ್ದಶಿಯ ದಿನ ನರಕಾಸುರನ ವಧೆ ಆಗುತ್ತದೆ. ಇಲ್ಲಿಯವರೆಗೆ ನೀನು ಅಜ್ಞಾನದಿಂದಲೇ ವ್ಯವಹರಿಸಿದವ, ಈಗ ನಿನಗೆ ಸುಜ್ಞಾನ ಎನ್ನುವುದು ಪ್ರಾಪ್ತಿಯಾಗಿದೆ. ಇದರ ಅರ್ಥ ಏನು? ಕತ್ತಲೆ ಕಳೆದು ಬೆಳಕಿನೆಡೆಗೆ ಹೋಗುತ್ತಾ ಇದ್ದೀಯಾ ಎನ್ನುವ ಹಾಗೆ. ಹಾಗಾಗಿ ನಿನ್ನ ಹೆಸರಿನಿಂದ ಒಂದು ಹಬ್ಬವೇ ಪ್ರಪಂಚದಲ್ಲಿ ಆಚರಿಸುವಂತೆ ಆಗಲಿ, ನರಕ ಚತುರ್ದಶಿ ಎಂದು ಪ್ರಖ್ಯಾತಿಯಾಗಲಿ, ಬೆಳಕಿನ ಹಬ್ಬ ದೀಪಾವಳಿ ಎನ್ನುವ ಹಾಗೆ ಲೋಕ ಕೊಂಡಾಡಲಿ. ಮಾತ್ರ ಅಲ್ಲ, ಚತುರ್ದಶಿಯ ದಿನದಂದು ಯಾರು ತೈಲವನ್ನ ದೇಹಕ್ಕೆ ಲೇಪಿಸಿಕೊಂಡು ಸ್ನಾನವನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕರಿಸುತ್ತಾರೋ ಅವರಿಗೆ ಜಗತ್ತಿನಲ್ಲಿ ಯಾವ ಯಾವ ಸುಖೋಪಭೋಗಗಳು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗ್ತದೆ. ಅಲ್ಲ, ನಾನಿದಕ್ಕೆ ವಿರುದ್ಧ ಎನ್ನುವ ಹಾಗೆ ಮಾತನಾಡಿ ಹಬ್ಬವನ್ನ ಆಚರಿಸದೇ ಇದ್ದರೆ ನಿನ್ನ ಹಾಗೆ ಅಜ್ಞಾನ ಎನ್ನುವುದು ಅವರಿಗೆ ಪ್ರಾಪ್ತಿಯಾಗುತ್ತದೆ. ಸಾಕ? ಅನುಗ್ರಹ ಆಯಿತು ದೇವರಿಗೆ. ಖಂಡಿತ. ಇನ್ನು ಬದುಕಬೇಕೆಂಬಂತಹ ಆಸೆ ಇಲ್ಲ. ಆದ್ರೆ ಒಂದು ಏನು? ಈಗಾಗಲೇ ಪಡೆದಂತಹ ವೈಜಯಂತಿ ಎಂಬ ಅಸ್ತ್ರ ನನಗೊಬ್ಬ ಮಗನಿದ್ದಾನೆ, ಭಗವಂತ ಎನ್ನುವ ಹಾಗೆ ಸರಿ, ಆತನಿಗೆ ಕೊಡುವುದಕ್ಕೆ ಮನಸ್ಸು ಮಾಡ್ತೇನೆ. ಸರಿ. ನನ್ನಂತಹ ಈ ನಗರ ಇನ್ನು ಮೇಲೆ ನಿಮ್ಮಂತಹ ಪದಕ ಒಪ್ಪಿಸ್ತಾ ಇದ್ದೇನೆ. ಸರಿ. ಅವನನ್ನು ಪಾಲಿಸುವ ಈ ನಗರವನ್ನು ರಕ್ಷಿಸುವ ಆ ಹೊಣೆಗಾರಿಕೆಯನ್ನು ನಿಮಗೇ ಒಪ್ಪಿಸ್ತಾ ಇದ್ದೇನೆ. ಆಗಲಿ ಅಂತೆ. ಬದುಕುವ ಆಸೆ ಇಲ್ಲ. ಆದರೆ ಒಂದು, ಈಗ ಸುಜ್ಞಾನದಲ್ಲಿದ್ದವ ನೀನು, ಹೋರಾಡುವ ಮನಸ್ಥಿತಿ ನಿನ್ನಗಿಲ್ಲ. ಮೋಕ್ಷ ನೀವೇ ಪಡಬೇಕಲ್ಲ. ಹಾಗಾಗಿ ಮತ್ತೆ ನಿನಗೆ ಅಜ್ಞಾನವನ್ನ ಕರಗಿಸುತ್ತೇನೆ. ಬಾ ಯುದ್ಧಕ್ಕೆ. ವಧೆ ಆಯಿತು. ಈ ವಧೆಯಾದಂತಹ ಈ ದಿನವನ್ನ ಲೋಕ ಹಬ್ಬ ಎಂದು ಆಚರಿಸುವಂತೆ ಆಗಲಿ. ಮಾತ್ರ ಅಲ್ಲ, ಅವನು ವಶಪಡಿಸಿಕೊಂಡಂತಹ ಸುವಸ್ತುಗಳನ್ನೆಲ್ಲ ದೇವಲೋಕಕ್ಕೆ ತಿರುಗಿಸಿ ಕೊಡಬೇಕು. ಮತ್ತೆ ನೋಡಿದ್ಯಾ, ನರಕಾಸುರನ ವಧೆಯಾದ ತಕ್ಷಣದಲ್ಲಿ ಅವನ ಸೆರೆಯಲ್ಲಿದ್ದಂತಹ ಆ ರಾಜಕುಮಾರಿಯರು 16,000 ರಾಜಕುಮಾರಿಯರು ನನ್ನ ಜೊತೆಗೆ ಬರುತ್ತೇವೆ, ನೀವೇ ನಮಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದಾರೆ. ಏನು ಮಾಡಲಿ?
ಸ್ವಾಮಿ ಆ? ಇದೆಲ್ಲ ನಿಮ್ಮ ಮಹಿಮೆಯನ್ನು ಅರ್ಥೈಸಿಕೊಂಡಂತಹ ನಾನು ಇದಕ್ಕೆ ಒಪ್ಪಲು ಹೋಗ್ತೇನೆ. ಸರಿ, ಖಂಡಿತವಾಗಿಯೂ ಹೇಳಿದ ಹಾಗೆ ಹಾಗಾಗಿ ಆ 16,000 ರಾಜಕುಮಾರಿಯನ್ನ ನನ್ನ ಜೊತೆಗೆ ಕೂಡಿಸಿಕೊಂಡು ಸುವಸ್ತುವನ್ನ ಹಿಡಿದುಕೊಂಡು ನೇರವಾಗಿ ದೇವಲೋಕಕ್ಕೆ ಪ್ರಯಾಣ ಬೆಳೆಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. 16,000 ನಾರಿಯರ 16,000 ನಾರಿಯರ ಬಿಡಿಸಿನು